esteemed Professor Dr. Suresh Nagagoda, Vice Chancellor of this wonderful university, Sri Prashant, Finance Officer, Dr. Abdul Aziz Mullah, the Assistant Director, the Superintendent of Police, Karnataka Lokayukta Dharwad, Sri Hemant Raya, distinguished teaching faculty, distinguished invitees, dear students, and other members who are present here. ದೇಶದ ಮೂಲೆ ಮೂಲೆಯಿಂದ ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ ಅಂತ ಡಾಕ್ಟರ್ ನಾಡಗೌಡರು ಹೇಳಿದರು. ಎಲ್ಲರಿಗೂ ಕನ್ನಡ ಬರ್ತಿದ್ರೆ ಕನ್ನಡದಲ್ಲಿ ಮಾತಾಡ್ತೀನಿ. ಕನ್ನಡ ಇಂಗ್ಲೀಷ್ ಎರಡು ಸೇರಿಸಿ ಮಾತಾಡಿದ್ರೆ ಎರಡು ಸೇರಿಸಿ ಮಾತಾಡ್ತೀನಿ. ಪ್ರೊಫೆಸರ್ ನಾಡಗೌಡರು ಬಹಳ ಆತ್ಮೀಯ ವ್ಯಕ್ತಿ, ನನಗೆ ತುಂಬ ಆತ್ಮೀಯರು. ಯಾಕೆಂದರೆ ಕಾನೂನಿಗೆ ಹತ್ತಿರವಾಗಿರೋರೆಲ್ಲ ಒಬ್ಬರಿಗೊಬ್ಬರು ಹತ್ತಿರವಾಗಿರ್ತಾರೆ. ಸೊ ಅವರು ನಾನು ಇಲ್ಲಿ ಕರ್ನಾಟಕ ಲಾ ಯೂನಿವರ್ಸಿಟಿ ಫಂಕ್ಷನ್ಗೆ ಒಪ್ಕೊಂಡಿದ್ದೀನಿ ಅಂತ ಗೊತ್ತಾದ ತಕ್ಷಣ ನಾನು ಬಿಡದೇನೆ ಇಲ್ಲಿಗೆ ಬಂದು ಹೋಗ್ಬೇಕು ನೀವು ಗದಗಿಗೆ ಅಂತ. ನನಗೆ ನಾನೊಂದು 2-3 ದಿವಸ ಹುಷಾರಿರಲಿಲ್ಲ, ಅದೇ ತಾನೇ ರಿಕವರಿ ಆಗ್ತಾಯಿದೆ. ಬಟ್ ಮುಂಚೆನೇ ಈ ಪ್ರೋಗ್ರಾಮ್ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಹುಬ್ಳಿ. ಸೊ ನಾಡಗೌಡರಿಗೆ ಇಲ್ಲ ಅಂತ ಹೇಳೋದು ಅಂತ ಆಯಿತು, ಒಂದೇ ತಾಸಲ್ಲ ಹುಬ್ಳಿಯಿಂದ ಹೋಗಿ ಬಂದರೆ ಆಯಿತು ಅಂತ ಒಪ್ಕೊಂಡೆ. ಇಲ್ಲಿ ಬಂದು ನೋಡಿದರೆ ನನಗೆ ಗೊತ್ತಿರಲಿಲ್ಲ ಇಷ್ಟು ಅದ್ಭುತವಾಗಿ ಈ ಯೂನಿವರ್ಸಿಟಿ ರಚನೆ ಆಗಿದೆ, ಈ ಕ್ಯಾಂಪಸ್ ಇಷ್ಟು ಬ್ಯೂಟಿಫುಲ್ ಆಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತನ್ನುವಂಥ ವಿಚಾರ ನನಗೆ ಗೊತ್ತಿರಲಿಲ್ಲ. ಇದು ಬಂದು ನೋಡಿದಾಗ ಎಲ್ಲ ಎಷ್ಟು ಮೈನ್ಯೂಟಾಗಿ ಅಟೆನ್ಷನ್ ಕೊಟ್ಟು ಒಂದು ಸ್ಟೇಟ್ ಆಫ್ ಆರ್ಟ್ ಅಂತ, ಹಾಗೆ ಸ್ಪಿರಿಚುಯಾಲಿಟಿ, ಸ್ಕಿಲ್, ಡಿವಿನಿಟಿ ಆ್ಯಂಡ್ ಅಫ್ಕೋರ್ಸ್ ನಾಲೆಡ್ಜ್ ಆ್ಯಂಡ್ ಎಜುಕೇಷನ್ ಸೋರ್ಸ್ಗೆ ಏನು ಬೇಕು ಅದನ್ನೆಲ್ಲ ಪ್ರೊವೈಡ್ ಮಾಡಿ ಈ ಕ್ಯಾಂಪಸ್ಸನ್ನು ಎಷ್ಟು ಬ್ಯೂಟಿಫುಲ್ ಆಗಿ, ನೇಚರ್ನು ಅಷ್ಟೇ ಕೈಂಡ್ ಆ್ಯಂಡ್ ಗ್ರೇಸಿಯಸ್ ಇನ್ ಬೆಸ್ಟೋಯಿಂಗ್ ಇಟ್ಸ್ ಗ್ರೇಸ್ ಅಂತ ಒಂದು ಕ್ಯಾಂಪಸ್ನಲ್ಲಿ ನೀವೆಲ್ಲ ಓದ್ತಾ ಇರೋದು ನಿಮ್ಮ ಪುಣ್ಯ ಅಂತ ನಾನು ಕೂಡ ಭಾವಿಸ್ತೇನೆ. ನೋಡಿ, ಇದು ಗ್ರಾಮೀಣ ಪ್ರದೇಶದಿಂದ ಬರುವ ಜನರಿಗೆ, ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಿರುವಂತಹ ಪಬ್ಲಿಕ್ ಸರ್ವೆಂಟ್ಸ್ಗಳಿಗೆ ಇಲ್ಲಿ ಶಿಕ್ಷಣ ಆಗಲಿ ಟ್ರೈನಿಂಗ್ ಆಗಲಿ ಕೊಡ್ತಾ ಇದ್ದಾರೆ. ಯಾಕಂದರೆ ಇದರದ್ದು ಯೂನಿವರ್ಸಿಟಿ ಹೆಸರೇ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ. ಸೊ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ. ನಮ್ಮ ದೇಶ ಇರುವುದೇ ಹಳ್ಳಿಗಳಲ್ಲಿ. ಎಷ್ಟೇ ಬೆಳವಣಿಗೆ ಆಗ್ತಾ ಇದೆ ಅಂತಂದ್ರೂ ಕೂಡ ಪಟ್ಟಣಗಳಲ್ಲಿ ನೀವು ನೋಡ್ಬೋದು ಬೆಳವಣಿಗೆ, ಬಟ್ ಹಳ್ಳಿಗಳಿಗೆ ಹೋದರೆ ಯಾವ ಬೆಳವಣಿಗೆನೂ ಇಲ್ಲ. ನಾನು ಅದನ್ನೇ ಹೇಳ್ತಾ ಇರ್ತೀನಿ ಅಧಿಕಾರಿಗಳಿಗೆ, ಬರೀ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ ಇಂಥವು ನೋಡಿಕೊಂಡು ನಾವು ಭಾಳ ಮುಂದುವರೆದೀವಿ ಅಂತ ಹೇಳಬಾರ್ದು. ಹಳ್ಳಿಗಳಿಗೆ ಹೋಗಬೇಕು, ಹಳ್ಳಿಗಳಲ್ಲಿ ನೋಡಬೇಕು, ಅಲ್ಲಿ ಜನರ ಜೀವನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೇಗಿದೆ, ರೋಡ್ಗಳು ಹೇಗಿದೆ, ಸ್ಕೂಲ್ಗಳು ಹೇಗಿದ್ದಾವೆ, ಆನಂತರ ಶೌಚಾಲಯಗಳಾಗಿದ್ದಾವೆ, ಜನ ಇನ್ನೂ ಕೈಯಲ್ಲಿ ಚರಗಿ ಇಟ್ಕೊಂಡು ಹೊರಗೆ ಹೋಗ್ತಾರಾ, ಟಾಯ್ಲೆಟ್ಸ್ಗಳು ನಿರ್ಮಾಣ ಮಾಡಿದಾರಾ, ಎಷ್ಟೆಲ್ಲ ಮುಂದುವರೆದಿದ್ದೀವಿ ನಾವು ಅಂತ ಸ್ವಲ್ಪ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಹೋಗಿ ನೋಡಿದರೆ ಇನ್ನೂ ಜನರಿಗೆ ಗೊತ್ತಾಗುತ್ತೆ. ಅದಕ್ಕೆ ರೂರಲ್ ಡೆವಲಪ್ಮೆಂಟ್ ಅಂತ ಏನಿದೆಯಲ್ಲ, ರೂರಲ್ ಡೆವಲಪ್ಮೆಂಟ್ ಎಲ್ಲಿವರೆಗೆ ಆಗೋದಿಲ್ವೋ ಅಲ್ಲಿವರೆಗೆ ನಮ್ಮ ದೇಶದ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಅದು ಆಗಬೇಕು ಅಂತಂದರೆ ಅಧಿಕಾರಿಗಳೇನಾಗ್ತಾರೆ, ಭಾಳಷ್ಟು ಎಫಿಷಿಯೆಂಟ್ ಒಳ್ಳೆ ಅಧಿಕಾರಿಗಳಿದ್ರಂತಂದರೆ ಮಕ್ಕಳೆಲ್ಲ ಸ್ಟಡಿ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, MBBS ಮಾಡಬೇಕು, ಅದಕ್ಕೆ
ನಮಗೆ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ಇನ್ಫ್ಲೂಯೆನ್ಸ್ ತಂದು ಪಟ್ಟಣಕ್ಕೆ ಹೋಗ್ತಾರೆ. ಬೆಂಗಳೂರಿಗೋ ಮೈಸೂರಿಗೋ ಸುರತ್ಕಲ್ಗೂ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಳ್ಳಿಗೆ ಬರೋರು ಯಾರು, ಈ ಕಡೆ ಬರೋರು ಯಾರು ಬಂದ್ರೂ ಅಲ್ಲಿ ನಮ್ಮ ಊರು, ನಮ್ಮ ನಾವಿಲ್ಲಿ ಹುಟ್ಟಿ ಬೆಳೆದವರು, ಇದಕ್ಕೊಂದು ಸ್ವಲ್ಪ ಏನಾದರೂ ಕಾಂಟ್ರಿಬ್ಯೂಷನ್ ಕೊಡೋಣ ಅಂತನ್ನುವಂಥ ಮನೋಭಾವ ಇರುವಂಥ ಅಧಿಕಾರಿಗಳು ಇದ್ದಾರೆ. ಬಟ್ ಬಹಳಷ್ಟು ವಿರಳಾಗಿದ್ದಾರೆ. ಎಲ್ಲ ಅಧಿಕಾರಿಗಳೇನಾಗಿದ್ದಾರೆ ಅಂದರೆ ಸೆಲ್ಫ್ ಸೆಂಟರ್ಡ್ ಆಗಿ ನನಗೇನು ಸಿಗುತ್ತೆ ಇಲ್ಲಿ ಅಂತ ಅನ್ನುವಂಥ ಒಂದು ಮಾರ್ಗ ಹಿಡಿದಿದ್ದಾರೆ. ಇಲ್ಲಿ ಹೋದ್ರೆ ನನಗೇನು ಸಿಗ್ತದೆ, ಮತ್ತೇನು ಸಿಗ್ಬೇಕು ಬೇರೆ. ಅವ್ರಿಗೆ ಸರ್ಕಾರ ನೌಕರಿ ಕೊಟ್ಟರೆ ಪಗಾರ ಕೊಡ್ತಾರೆ, ಅದರಲ್ಲಿ ತೃಪ್ತಿ ಸಿಗ್ಬೇಕು. ಆ ತೃಪ್ತಿ ಹುಡ್ಕೊಂಡು ಹೋಗ್ಬೇಕು ಹೊರತಾಗಿ ಮತ್ತೆ ಬೇರೆ ಏನಾದ್ರು ಸಿಗ್ತದನ್ನಂತ ಹುಡುಕ್ಬಾರ್ದು. ಸೊ ಹಾಗೆ ಹೋದಾಗ ಮಾತ್ರ ಹಳ್ಳಿಗಳ ಜೀವನ, ಅಲ್ಲಿರುವಂಥ ಸಮಸ್ಯೆ, ಆ ಸಮಸ್ಯೆಗೆ ಸ್ಪಂದನೆ ಅದೆಲ್ಲ ಆಗಿ ಅಭಿವೃದ್ಧಿ ಆಗುವಂಥ ಸಂದರ್ಭ ಇದೆ. ಯಾಕೆ ಹೇಳ್ತೀನಿ ಅಂತಂದರೆ ನಾವೆಲ್ಲ ಇದನ್ನು ಅನುಭವಿಸಿ ಬಂದಿದ್ದೀವಿ. ನಾವು ಕಲಿಬೇಕಾದ್ರೆ ನಮ್ಮೂರಲ್ಲಿ ಸ್ಕೂಲ್ ಇರಲಿಲ್ಲ, ಶಾಲೆ ಇರಲಿಲ್ಲ. ಅಂದರೆ ಶಾಲೆ ಬಿಲ್ಡಿಂಗ್ ಇರಲಿಲ್ಲ. ಯಾವುದೋ ಹನುಮಂತ ದೇವರುಗಳಲ್ಲೋ ಅಥವಾ ಒಂದು ಚಾವಡಿಯಲ್ಲೋ ಕೂಡಿಸಿ ನಮಗೆ ಶಿಕ್ಷಣ ಹೇಳ್ಕೊಡ್ತಿದ್ರು. ಪ್ರೈಮರಿ ಸ್ಕೂಲ್ ಅಂದರೆ ನಮ್ಮದು ಚಾವಡಿ ಮತ್ತು ಹನುಮಂತ ದೇವರ ಗುಡಿ. ಮಳೆ ಬಂದರೆ ಅಲ್ಲಿನೂ ಇಲ್ಲ. ಆನಂತರ ಊರಿಗೆ ಬರಬೇಕು, ಹೈಸ್ಕೂಲ್ಗೆ ಹೋದ್ವಿ ಅಂತೇಳಿ ಹೈಸ್ಕೂಲ್ಗೆ ಬಂದು ತಾಳಿಕೋಟೆಗೆ ಹೋಗ್ಬೇಕು ಅಂತಂದರೆ 4 ಮೈಲಿ ನಡ್ಕೊಂಡು ಹೋಗ್ಬೇಕು. ಹೋಗಿ ಬಸ್ಸಿಗೆ ಕಾಯ್ಬೇಕು. 1 ಅಥವಾ 2 ಬಸ್ ಇರ್ತಿದ್ವು. ಆ ಬಸ್ ಏನಾದ್ರು ಬ್ರೇಕ್ ಡೌನ್ ಆಗಿ ವಾಪಸ್ ಊರಿಗೆ ಬರ್ಬೇಕು. ನೆಕ್ಸ್ಟ್ ಡೇ ಹೋಗಿ ಕಾಯ್ಬೇಕು. ಸೊ ಹೀಗೆ ಪರಿಸ್ಥಿತಿ ಆಗಿರ್ತಾವ. ಇಲೆಕ್ಟ್ರಿಸಿಟಿ ಇರಲಿಲ್ಲ, ರೋಡ್ ಇರಲಿಲ್ಲ. ಸೊ ನಮ್ಮನ್ನ ಡಾರ್ಕ್ ಕಾಂಟಿನೆಂಟ್ ಅಂತಂತಾರಲ್ಲ, ಆಫ್ರಿಕಾ ಕಾಂಟಿನೆಂಟ್ ಇಸ್ ಎ ಡಾರ್ಕ್ ಕಾಂಟಿನೆಂಟ್ ಅಂತ ಓದ್ತಿದ್ವಲ್ಲ ಹಿಂದೆ, ಹಾಗಿತ್ತು ನಮ್ಮ ಪರಿಸ್ಥಿತಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಾವು ಗ್ರಾಮೀಣ ಬೇರಿದ್ದವರು ಅದನ್ನು ಅನುಭವಿಸಿ ಬಂದವರಿಗೆ ಅಲ್ಲಿ ದುಃಖ, ಅಲ್ಲಿ ನಷ್ಟ, ಅಲ್ಲಿ ಕಷ್ಟ ಎಲ್ಲ ಗೊತ್ತಾಗ್ತದೆ. ಈಗ ಇಲ್ಲ ನನಗೆ ಬೆಂಗಳೂರೇ ಬೇಕು, ನನಗೆ ಅದೇ ಊರು ಬೇಕು, ಇದೇ ಊರು ಬೇಕು ಅಂತ ಕೇಳ್ತಾ ಇದ್ರೆ ನಮ್ಮ ಇದಕ್ಕೆ ನಾವು ದ್ರೋಹ ಬಗೆದಾಗ ಹೋಗ್ಬೇಕು. ನಮ್ಮ ಜಾಗಕ್ಕೆ ಹೋಗ್ಬೇಕು, ಹಳ್ಳಿಗಳಿಗೆ ಹೋಗ್ಬೇಕು, ಮೋಸ್ಟ್ ಬ್ಯಾಕ್ವರ್ಡ್ ಪ್ಲೇಸಸ್ಗೆ ಹೋಗ್ಬೇಕು. ಹೋಗಿ ಅಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ಜನರಿಗೆ ತಿಳಿ ಹೇಳಬೇಕು, ಸೆನ್ಸಿಟೈಸ್ ಮಾಡಬೇಕು. ಸ್ವಚ್ಛತೆ ಅಂದರೆ ಏನಂತ ನಾನು ಲೋಕಾಯುಕ್ತ ಆದಿಂದ ಎಷ್ಟೋ ಸೋಮೋಟ ಕೇಸಸ್ಸನ್ನು ಈ ಸ್ವಚ್ಛತೆಯ ಬಗ್ಗೆ ಇನ್ಸ್ಟಿಟ್ಯೂಟ್ ಮಾಡಿದ್ದೀನಿ ನಾನು. ಪ್ರತಿಯೊಂದು ತಾಲೂಕುಗಳಲ್ಲಿ ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗ, ಯಾದಗಿರಿ, ಇಲ್ಲೆಲ್ಲ ಎಷ್ಟು ಪ್ರಮಾಣದಲ್ಲಿದೆಯೋ ಗೊತ್ತಿಲ್ಲ. ಬಟ್ ಇನ್ನೂ ರ್ಯಾಂಪೆಂಟ್ ಆಗಿ ಸರ್ಕಾರ ಸಹಾಯ ತಗೋತಾರೆ. ಟಾಯ್ಲೆಟ್ ಸ್ವಚ್ಛ ಇದು ಅಂತ ಹೇಳಿ 10-15 ಸಾವಿರ ರೂಪಾಯಿ ಬೆನಿಫಿಟ್ ತಗೊಳ್ತಾರೆ. ಅರ್ಧ ಕಟ್ತಾರೆ, ಅದನ್ನು ಉಪಯೋಗಿಸೋದಿಲ್ಲ. ಅಲ್ಲಿ ಯಾವುದೋ ಒಂದು ಕಣಿಕೆನೋ ಹೊಟ್ಟೋ ಹಾಕ್ತಾರೆ, ಇಲ್ಲ ಒಂದು ಆಡು ಕುರಿ ಎಂದು ಕಟ್ತಾರೆ, ಮತ್ತೆ ಚರಿಗೆ ತಗೊಂಡು ಹೊರಗಡೆ ಹೋಗ್ತಾರೆ. ಸೊ ಊರು ಸುತ್ತಲೂ ರಿಂಗ್ ರೋಡ್ ಮಾಡಿಬಿಟ್ಟಿರ್ತಾರೆ. ಇದರಿಂದ ಯಾವ ಥರದ ರೋಗ ಕೂಡ ಬರ್ಬೋದು, ಅವರ ಆರೋಗ್ಯ ಸ್ಥಿತಿ ಏನಾಗ್ಬೋದು. ಅವ್ರ ಮನೆಯಲ್ಲಿ ಟೀಚರ್ಸ್ ಇರ್ತಾರೆ, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇರ್ತಾರೆ, ಕಂಡಕ್ಟರ್ಸ್ ಇರ್ತಾರೆ, ಈ ಬೇರೆ ಬೇರೆ ನೌಕರಿಗಳು ಇರ್ತಾರೆ. ಆದರೂ ಅವ್ರ ವೃದ್ಧ ತಂದೆ ತಾಯಿಯನ್ನ, ಮಕ್ಕಳನ್ನ, ಹೆಣ್ಮಕ್ಳನ್ನ ಹೊರಗಡೆ ಹೀಗೆ ಕಳಿಸ್ತಾರೆ. ಶೇಮ್ ಅಲ್ವಾ ಇದು? ಅನ್ಸಲ್ವಾ ನಿಮಗೆಲ್ಲ? ಅದಕ್ಕೆ ಅಲ್ಲಿ ಅಧಿಕಾರಿಗಳಿಗೂ ಕೂಡ ಅದು ಏನು ಮಾಡೋಕ್ಕಾಗೋದಿಲ್ಲ ಹೇಳ್ತಾರೆ. ಸಾಹೇಬ್ರೆ ಇದು ಏನು ಮಾಡೋಕ್ಕಾಗೋದಿಲ್ಲ, ಚೇಂಜ್ ಮಾಡೋಕ್ಕಾಗೋದಿಲ್ಲ, ಎದೆ ಉಗಿಸ್ಕೊಂಡು ಬರ್ತಾರೆ. ನೀವೇನು ಹೇಳ್ತೀರಿ ನಮಗೆ? ನಮ್ಮ ಮನೆಯಲ್ಲಿ ನಾವು ಟಾಯ್ಲೆಟ್ ಕಟ್ಸ್ಬೇಕು, ಮನೇಲಿ ಮಾಡ್ಕೋಬೇಕು, ಅದನ್ನು ಅದರೊಳಗೆ ಮಾಡೋದು. ಎಲ್ಲಿ ಮಾಡ್ಲಿಕ್ಕೆ ಶಕ್ತಿ ಇದೆಯೋ ಅವರಿಗೆ ಟಾಯ್ಲೆಟ್ ಕಟ್ಟಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಎಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಹೊರಗಡೆ ಕಮ್ಯುನಿಟಿ ಟಾಯ್ಲೆಟ್ ಥರ ಮಾಡಿ ಒಂದೊಂದು ಫ್ಯಾಮಿಲಿಗೆ ಒಂದೊಂದು ಟಾಯ್ಲೆಟ್ ಮಾಡಿ ಕೀ ಕೊಡಬೇಕು. ಇದನ್ನು ಮಾಡದೇ ಇದ್ದರೆ ನಿಮ್ಮನ್ನು ಬಿಡೋದಿಲ್ಲ ಅಂತ ನಾವು PDOಗಳಿಗೆ, ಎಕ್ಸಿಕ್ಯೂಟಿವ್ ಆಫೀಸರ್ಸ್ಗೆ, ಜಿಲ್ಲಾ ಪಂಚಾಯತಿ ಚೀಫ್ ಎಕ್ಸಿಕ್ಯೂಟಿವ್ಗೆ ಕೇಸ್ ರಿಜಿಸ್ಟರ್ ಮಾಡಿ ಪ್ರತಿ ತಿಂಗಳು ನಾನು ಕೇಸನ್ನು ಮಾನಿಟರ್ ಮಾಡ್ತಾ ಇದ್ದೀವಿ. ಎಷ್ಟೆಲ್ಲ ಬೆಳವಣಿಗೆ ಆಗಿದೆ.
ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿನೂ ಎಷ್ಟು ಹಳ್ಳಿಗಳಿದ್ದಾವೆ, ಆ ಹಳ್ಳಿಗಳಲ್ಲಿ ಎಷ್ಟು ಫ್ಯಾಮಿಲಿ ಇದ್ದಾವೆ, ಎಷ್ಟು ಫ್ಯಾಮಿಲಿಗೆ ಟಾಯ್ಲೆಟ್ ಕಟ್ಟಿಸಿದ್ದಾರೆ, ಎಷ್ಟು ಫ್ಯಾಮಿಲಿಗೆ ಬೆನಿಫಿಟ್ ಕೊಟ್ಟಿದ್ದಾರೆ, ಬೆನಿಫಿಟ್ ತೊಗೊಂಡು ಟಾಯ್ಲೆಟ್ ಕಟ್ಟಿಸಿಲ್ಲ, ಕಟ್ಟಿಸಿನೂ ಯೂಸ್ ಮಾಡ್ತಾ ಇಲ್ಲ. ಇದೆಲ್ಲ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ತಂದು ಕೊಡಿ, ಮಾನಿಟರ್ ಮಾಡೋಣ. ಅವ್ರಿಗೆ ಯಾಕೆ ಸೌಲಭ್ಯಗಳನ್ನು ಕೊಡ್ತೀರಿ? ಬೇರೆ ಬೇರೆ ಬೆನಿಫಿಟ್ಸ್ಗಳನ್ನ ಯಾಕೆ ಕೊಡಬೇಕು ಅವ್ರಿಗೆ? ಈಗ ಸೈಟ್ ಇಲ್ಲವ್ರಿಗೆ ಸೈಟ್ ಕೊಡ್ತೀವಿ ಅಂತೀರಿ, ಮನೆ ಇಲ್ಲವ್ರಿಗೆ ಮನೆ ಕೊಡ್ತೀವಿ ಅಂತೀರಿ. ಕೊಡುವಾಗ ಇದನ್ನೆಲ್ಲ ಕಂಡೀಷನ್ಸ್ ಹಾಕ್ಕೊಡಿ, ಅದರ ಉಪಯೋಗಿಸ್ಬೇಕು ನೀವು ಅಂತ ಹಾಕ್ಕೊಡಿ ಅಂತ ಸರ್ಕಾರಿ ಅಧಿಕಾರಿಗಳಿಗೆ ಅದನ್ನು ಕಂಡೀಷನ್ಸ್ ಹಾಕಿ ಗ್ರಾಮೀಣ ಅಭಿವೃದ್ಧಿಗೆ, ಸರ್ವತೋಮುಖ ಅಭಿವೃದ್ಧಿಗೆ ಏನು ಸಾಧ್ಯತೆ, ಏನೇನು ವ್ಯವಸ್ಥೆ ಇದೆಯೋ ಅದನ್ನು ಮಾಡಿಕೊಳ್ಳಲಿಕ್ಕೆ ನಾವು ಲೋಕಾಯುಕ್ತ ಸಂಸ್ಥೆಯಿಂದ ಬಲವಾಗಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅವ್ರ ಮೇಲೆ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ, ಕರೀತಾ ಇದ್ದೀವಿ, ಬಿಡೋದಿಲ್ಲ. ಇನ್ನು ಬೆಂಗಳೂರು ತಗೊಳ್ಳಿ. ಬೆಂಗಳೂರಿನಲ್ಲಿ ಈಗ ಯಾಕಂದ್ರೆ ಲೋಕಾಯುಕ್ತ ಗುಡ್ ಗವರ್ನೆನ್ಸ್ ಅಂದ್ರೆ ಏನು ಅಂತ ಸಬ್ಜೆಕ್ಟ್ ಕೊಡ್ತಿದ್ರೆ ಅಂತ ಹೇಳ್ತಾ ಇದ್ದೀನಿ. 8 ಝೋನ್ ಇದೆ, BBMPದು 8 ಝೋನ್ಗಳಿದ್ದಾವೆ. ಪ್ರತಿಯೊಂದು ಝೋನ್ಗಳಲ್ಲಿನೂ ಒಬ್ಬನು ಝೋನಲ್ ಕಮಿಷನರ್, ಜಾಯಿಂಟ್ ಕಮಿಷನರ್, ಚೀಫ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಅವ್ರ ಕೆಳಗೆ ಹೆಲ್ತ್ ಆಫೀಸರ್ಸ್, ಹಂಡ್ರೆಡ್ಸ್ ಆಫ್ ಆಫೀಸರ್ಸ್ ಇದ್ದಾರೆ. ಆದರೆ ಮೊನ್ನೆ ಸ್ವಲ್ಪ ಜೋರಾಗಿ ಮಳೆ ಬಂದಿದ್ದರಿಂದ ಒಂದು 3-4 ದಿವಸ ಯಾರೋ ಸ್ಟ್ರೈಕ್ ಮಾಡಿದ್ರಂತೆ ಇವರು ಕಾಂಟ್ರಾಕ್ಟರ್ಸು. ಬೆಂಗಳೂರು ತುಂಬ ಕಸ, ಎಲ್ಲಿ ನೋಡ್ತೀರಿ ಅಲ್ಲಿ ಕಸ, ರೋಡ್ ಪಕ್ಕದಲ್ಲಿ ಕಸ, ದೇವಸ್ಥಾನ ಇದ್ರದ್ರ ಮುಂದೆ ಕಸ, ಸ್ಕೂಲ್ ಇದ್ರದ್ರ ಮುಂದೆ ತಿಪ್ಪೆ, ಆ ಕಸಕ್ಕೆ ಮತ್ತೆ ನೀರು ಹೋಗಿ ಸೇರೋದು, ಅದು ಅಲ್ಲೇ ಕೊಳೆಯೋದು, ಯಾರು ನೋಡೋರಿಲ್ಲ, ತೆಗೆಯೋರಿಲ್ಲ, ಏನು ಬೇಕಾದರೂ ರೋಗಗಳು ಬರ್ಬೋದು. ಇದನ್ನು ನೋಡಿ ನಾನು 8 ಝೋನ್ಗಳನ್ನು ಸೆಪ್ರೇಟಾಗಿ 8 ಝೋನ್ಗಳಲ್ಲಿ ಕೇಸ್ ಹಾಕಿದ್ದೀನಿ. ಈಗ ಒಂದು ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಮಾಡಿದ್ವಿ ನಮ್ಮ ಆಫೀಸರ್ಸದ್ದು, ನಮ್ಮ ಪೊಲೀಸ್ ಆಫೀಸರ್ಸ್, ಲೋಕಾಯುಕ್ತ ಪೊಲೀಸ್ ಆಫೀಸರ್ಸ್ ಒಂದು ಕಮಿಟಿ ಮಾಡಿದ್ದೀವಿ. ಅವರು ಒಂದೊಂದು ಗಸ್ಟ್ ಹೊಡಿತಾರೆ, ಎಲ್ಲೆಲ್ಲಿ ಕಸ ಕಾಣ್ತದೋ, ಎಲ್ಲೆಲ್ಲಿ ಕಸದ ರಾಶಿ ಕಾಣ್ತದೋ, ಎಲ್ಲೆಲ್ಲಿ ಚರಂಡಿ ನೀರು ಹಾಗೆ ಹೋಗ್ತಾ ಇರೋದು ಕಾಣ್ತದೋ ಅಲ್ಲಿ ಫೋಟೋ ತೆಗೆಯೋದು, ಅವ್ರಿಗೆ ಫೋನ್ ಮಾಡೋದು, ಕರೆಸೋದು, ಅವತ್ತಿಂದ ಅವತ್ತೇ ಕರೆಸೋದು. ಅದು ಇಮಿಡಿಯೇಟ್ಲಿ ಲಿಫ್ಟ್ ಆಗೋದು. ಲಿಫ್ಟ್ ಆಗದೇ ಇದ್ದರೆ ಆ ವ್ಯಕ್ತಿ ಯಾರು ಸಂಬಂಧಪಡ್ತಾನೆ ಆ ವ್ಯಕ್ತಿ ಮೇಲೆ ಇಮಿಡಿಯೇಟ್ ಕೇಸ್ ಹಾಕೋದು. ಸೊ ಈ ವ್ಯವಸ್ಥೆಯಿಂದ ಥೌಸಂಡ್ಸ್ ಆಫ್ ಟನ್ಸ್ ಆಫ್ ಗಾರ್ಬೇಜ್ ಈಸ್ ರಿಮೂವ್ ಫ್ರಮ್ ಬ್ಯಾಂಗ್ಳೂರ್ ಸಿಟಿ. ಆ್ಯಂಡ್ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಎಷ್ಟೋ ಲೇಕ್ಸ್ ಇದ್ದಾವೆ, ಹಂಡ್ರೆಡ್ಸ್ ಆಫ್ ಲೇಕ್ಸ್ ಇದ್ದಾವೆ. ಆ ಲೇಕ್ಸ್ಗಳಲ್ಲಿ ಎನ್ಕ್ರೋಚ್ಮೆಂಟು, ಸಿವೇಜ್ ವಾಟರ್ ಹೋಗಿ ಲೇಕ್ಸ್ ಇರ್ತದೆ, ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ, ಗಿಡ ಗಂಟೆ ಹೆಚ್ಚಿಲ್ಲ, ದನ ಕರು ಬಂದು ಅಲ್ಲೇ ಎಲ್ಲ ಹೊಲಸು ಮಾಡ್ತವೆ. ಸೊ ಒಂದು ಕಾಂಪೌಂಡ್ ಇಲ್ಲ, ಒಂದು ಬ್ಯಾರಿಕೇಡ್ಸ್ ಇಲ್ಲ. ಸೊ ಅವುಗಳನ್ನು ಲೇಕ್ಗಳ ಮೇಲೆ ಪ್ರತಿಯೊಂದು ಲೇಕ್ಗೂ ಕೂಡ ನಾವು ಕೇಸ್ ಹಾಕಿದ್ದೀವಿ. ಹಲವಾರು ಲೇಕ್ಗಳು ನಾವು ಕೇಸ್ ಹಾಕಿದ ನಂತರ ಸಂಪೂರ್ಣವಾಗಿ ಹಲವಾರು ಲೇಕ್ಗಳಲ್ಲಿ ಡಿಸಿಲ್ಟಿಂಗು, ಪ್ಲ್ಯಾಂಟೇಷನ್ನು, ಆನಂತರ ಸುತ್ತಲೂ ಕಟ್ಟಡ ಮಾಡಿಸೋದು, ಅಲ್ಲಿನೂ ಟಾಯ್ಲೆಟ್ ವ್ಯವಸ್ಥೆ ಮಾಡಿಸೋದು. ಸೊ ಇದೆಲ್ಲ ಕೆಲಸ ನಡೆದಿದೆ, ಭಾಳ ವೇಗವಾಗಿ ನಡೆದಿದೆ. ಅದರಲ್ಲಿ ಏನು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಎಷ್ಟು ಖರ್ಚು ಮಾಡಿದ್ದೀರಿ, ಎಷ್ಟು ಬಾಕಿ ಉಳಿದಿದೆ, ಪೈ ಟು ಪೈ ಅಕೌಂಟ್ ಬೇಕು ಅಂತಲೂ ಕೂಡ ನಾವು ಕೇಸ್ನಲ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ. ಹೀಗಾಗಿ ದಿಸ್ ಈಸ್ ದ ಸ್ಟೆಪ್ ಟುವರ್ಡ್ಸ್ ಗುಡ್ ಗವರ್ನೆನ್ಸ್. ಹೌ ಮಚ್ ಮನಿ ಈಸ್ earmarked for this is not important. How much money is actually spent, how much work is actually done, what is the relation between the work done and the amount spent. Most of the times ಏನಿರ್ತದೆ, ಅಮೌಂಟ್ ಸ್ಯಾಂಕ್ಷನ್ ಆದದ್ದು, ಅಲ್ಲಿ ಕೆಲಸ ಆದದ್ದು, ಕಣ್ಣಿಗೆ ಕಾಣೋದು, ಅದಕ್ಕೆ ಏನು ಸಂಬಂಧನೇ ಇರೋದು. ಕೆಲವು ಕಡೆ ರೋಡ್ ವರ್ಕ್ ಅಂತ ಮಾಡ್ತಾರೆ ಪಂಚಾಯತ್ ಲಿಮಿಟ್ಸ್ನಲ್ಲಿ. ನಾವು ಹೋಗಿ ನೋಡಿದರೆ ಕಂಪ್ಲೇಂಟ್ಸ್ ಹಾಕ್ತಾರೆ ಸಾರ್ವಜನಿಕರು. 3 ತಿಂಗಳಲ್ಲಿ ಅದು ರೋಡ್ ಮಾಡಿದ್ರು ಅಂತಲೇ ಗೊತ್ತಾಗೋದು. ಕೆಲವು ಕಡೆ ಮಾಡಿರೋದೇ ಇಲ್ಲ, ಬರೀ ಬಿಲ್ ಹಾಕಿ ತೊಗೊಂಡು ಬಿಟ್ಟಿರ್ತಾರೆ. ಕೆಲವು ಕಡೆ ಒಂದು 20 ಮೀಟರ್ ಮಾಡಿರ್ತಾರೆ, 50 ಮೀಟರ್ ತೊಗೊಂಡಿರ್ತಾರೆ. ಸೊ ಹೀಗೆ ಮಾಲ್ ಅಡ್ಮಿನಿಸ್ಟ್ರೇಷನ್, ಡೆರಿಲಿಕ್ಷನ್, ಮಿಸ್ಕಾಂಡಕ್ಟ್, ಕರಪ್ಷನ್, ನೆಪೋಟಿಸಮ್, ಫೇವರಿಟಿಸಮ್, ಇದು this has become rampant in the present society. And
to fight against this, Lokayukta institution is established. And good governance is ensured by Lokayukta. What is the relationship between good governance and Lokayukta? When you fight corruption, when Lokayukta fights favoritism, nepotism, and brings in integrity, efficiency in administration, ensures that, then good governance automatically takes place. Lokayukta ಸಂಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅದರ ಹಿಂದೆ ಏನು ಸ್ಟೋರಿ ಇದೆ ಅಂತಂದ್ರೆ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತ ಮಾಡಿದ್ರು. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಮಾಡಿ ನಮ್ಮ ಸಾರ್ವಜನಿಕ ಜೀವನದಲ್ಲಿ, ಅಡ್ಮಿನಿಸ್ಟ್ರೇಷನ್ನಲ್ಲಿ ಇನ್ಎಫಿಷಿಯನ್ಸಿ ಅನ್ನು ದೂರ ಮಾಡಬೇಕು, ಕಾಂಪ್ಲೆಸೆನ್ಸಿಯನ್ನು ದೂರ ಮಾಡಬೇಕು, ಎಫಿಷಿಯನ್ಸಿಯನ್ನು ಜಾಸ್ತಿ ಮಾಡಬೇಕು, ಬದ್ಧತೆಯನ್ನು ಕೆಲಸ ಮಾಡುವಂಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಏನು ಪರ್ಯಾಯ ಕಂಡುಹಿಡಬೇಕು, ಅದಕ್ಕೆ ಮಾರ್ಗ ಏನು ಕಂಡುಹಿಡಬೇಕು ಅಂತನ್ನುವಂಥ ಚರ್ಚೆ ಆಯಿತು ಆ ಕಮಿಷನ್ನಲ್ಲಿ. ಆ ಚರ್ಚೆ ಮಾಡುವಾಗ ಅಲ್ಲಿ ಏನು ಒಂದು ಮೂಡಿ ಬಂತು ಅಂತಂದರೆ, ಒಂದು ಸಂಸ್ಥೆ ನಮ್ಮ ಅಡ್ಮಿನಿಸ್ಟ್ರೇಷನನ್ನು ಅಲ್ಲಿ ಲೋಪಗಳನ್ನು ಕಂಡುಹಿಡಲಿಕ್ಕೆ, ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ನಲ್ಲಿ ದುರಾಡಳಿತ ಅನ್ನುವಂಥದ್ದು, ಮಾಲ್ ಅಡ್ಮಿನಿಸ್ಟ್ರೇಷನ್ ಅನ್ನೋದನ್ನು ಕಂಡುಹಿಡಲಿಕ್ಕೆ ಒಂದು ಇಂಡಿಪೆಂಡೆಂಟ್ ಸಂಸ್ಥೆ ಬೇಕು. ಆ ಸಂಸ್ಥೆ ಯಾವ್ಯಾವ ಅಧಿಕಾರಿಗಳು ಸರ್ಕಾರಿ ಆ ಸಂಸ್ಥೆಗೆ ಒಂದು ವ್ಯಾಪ್ತಿ ಕೊಡಬೇಕು, ಕಾರ್ಯವ್ಯಾಪ್ತಿ ಕೊಡಬೇಕು, ಆ ಸಂಸ್ಥೆಗೆ ಒಂದು ಅಧಿಕಾರ ಕೊಡಬೇಕು. ಈ ಪಬ್ಲಿಕ್ ಸರ್ವೆಂಟ್ಸ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಅವರು ಗೊತ್ತು ಹಾಕಿ ಅವ್ರ ಮೇಲೆ ಆ್ಯಕ್ಷನ್ ರೆಕಮೆಂಡ್ ಮಾಡಬೇಕು, ಇನಿಷಿಯೇಟ್ ಮಾಡಬೇಕು. ಆವಾಗ ಒಂದು ಹೆದರಿಕೆ ಬರ್ತದೆ, ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಅನುವು ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಲೋಕಾಯುಕ್ತ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟಿಸಿದ್ರು. ಈ ಲೋಕಾಯುಕ್ತ ಸಂಸ್ಥೆ ಕರ್ನಾಟಕದಲ್ಲಿ 1984ರಲ್ಲಿ 84-85ರಿಂದ ಜನ್ಮ ತಾಳಿದೆ. ಅಲ್ಲಿಂದ ಇಲ್ಲಿವರೆಗೆ ಅವ್ಯಾಹತವಾಗಿ ತನ್ನ ಕೆಲಸವನ್ನು ಮಾಡ್ತಾ ಬಂದಿದೆ. ಇಡೀ ದೇಶದಲ್ಲಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಗೆ ಅತ್ಯಂತ ಹಿರಿಯ ಸ್ಥಾನವಿದೆ. ಕಾರಣ, ನಾನು ಮೊನ್ನೆ ಉತ್ತರ ಪ್ರದೇಶಕ್ಕೆಲ್ಲ ಹೋಗಿದ್ದೆ, ಲಖನೌ ಹೋದಾಗ ಅಲ್ಲಿ ಜಸ್ಟಿಸ್ ಮಿಶ್ರಾ ಅಂತೇಳಿ ಲೋಕಾಯುಕ್ತರಿದ್ದಾರೆ. ಅದಕ್ಕಿಂತ ಹಿಂದೆ ಡೆಲ್ಲಿಗೆ ಹೋಗಿದ್ದೆ, ಇದೇ ಹಿಂದಿನ ತಿಂಗಳಲ್ಲಿ. ಅಲ್ಲಿ ಲೋಕ್ಪಾಲ್ ಡೇ ಅಂತ ಮಾಡಿದ್ರು. ಲೋಕ್ಪಾಲ್ ಇದೆ ಅಲ್ಲಿ. ಲೋಕ್ಪಾಲ್ ಡೇ ಅಂತ ಮಾಡಿದಾಗ ಎಲ್ಲ ಲೋಕಾಯುಕ್ತರನ್ನು ಕರೆದಿದ್ರು. ಅವರು ನನ್ನ ಇನ್ವೈಟ್ ಮಾಡಿದ್ರು, ನಾನು ಹೋಗಿದ್ದೆ. ಅಲ್ಲಿ ನಾನು ಇಂಟ್ರ್ಯಾಕ್ಟ್ ಮಾಡ್ತಿರ್ಬೇಕಾದ್ರೆ ನನಗೇನು ಗೊತ್ತಾಯಿತು ಅಂದರೆ, ಬೇರೆ ರಾಜ್ಯಗಳಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ ಅದರ 3-4 ಪಟ್ಟು ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿದೆ. ಲೋಕಾಯುಕ್ತ ನಮ್ಮಲ್ಲಿ 1700 ಜನ ಸ್ಟಾಫ್, ಸ್ಯಾಂಕ್ಷನ್ ಸ್ಟಾಫ್ ಇದೆ. ನಮ್ಮದೇ ಆದ ಬಿಲ್ಡಿಂಗ್ 3-4 ಫ್ಲೋರಿದ್ದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ನಲ್ಲಿದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಒಂದು 3-4 ಜಿಲ್ಲೆ ಬಿಟ್ಟರೆ ಒಬ್ಬರು SP ಇದ್ದಾರೆ, ಲೋಕಾಯುಕ್ತ SP, ಅವ್ರ ಕೆಳಗೆ DSP, 3-4 ಜನ ಇನ್ಸ್ಪೆಕ್ಟರ್ಸು, ಅವ್ರ ಸ್ಟಾಫು ಪ್ರತಿಯೊಂದು ಜಿಲ್ಲೆ. ಆ ಜಿಲ್ಲೆಯ ಅಧಿಕಾರಿಗಳು ನಾನು ಲೋಕಾಯುಕ್ತ ಆದ ನಂತರ ಒಂದು 26 ಪಾಯಿಂಟಿಂದ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದೆ. ಏನಂದರೆ, ಇವರೆಲ್ಲರೂ, ಯಾಕಂದರೆ ಲೋಕಾಯುಕ್ತ ಬಂದು ಗದಗಿನಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳನ್ನು, ಹಾಸ್ಟೆಲ್ಗಳನ್ನು, ಹಾಸ್ಪಿಟಲ್ಗಳನ್ನು ಮತ್ತು ನಿಮ್ಮ ಪಂಚಾಯತ್ಗಳನ್ನು ವಿಸಿಟ್ ಮಾಡಿ ಇಲ್ಲಿ ನಡೀತಿರುವಂಥ ಮಾಲ್ ಅಡ್ಮಿನಿಸ್ಟ್ರೇಷನ್ನ ಹಿಡಿದು ತೆಗೆದು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕೆ ಪ್ರತಿಯೊಂದು ಜಿಲ್ಲೆಗೆ ಬಂದು, ಪಟ್ಟಣಕ್ಕೆ ಬಂದು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಆ ನನ್ನ 26 ಪಾಯಿಂಟ್ ಸರ್ಕ್ಯುಲರ್ನಲ್ಲಿ ಈ ಜಿಲ್ಲೆಯ SP ಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಒಂದು ಅಧಿಕಾರ ಕೊಟ್ಟು ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಬೇಕು. ಇವುಗಳನ್ನು ನೀವು ಪಂಚಾಯತಿ ಇರಲಿ, ತಾಲೂಕ್ ಪಂಚಾಯತ್ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ರೆವಿನ್ಯೂ ಆಫೀಸಸ್ ಇರಲಿ, ADLR ಆಫೀಸಸ್ ಇರಲಿ, ಸಬ್ ರಿಜಿಸ್ಟ್ರಾರ್ಸ್ ಆಫೀಸಸ್ ಇರಲಿ, ಪಬ್ಲಿಕ್ ಸರ್ವೆಂಟ್ಸ್ ಎಲ್ಲಿ ಕೆಲಸ ಮಾಡ್ತಾರೋ ಅವೆಲ್ಲ ಆಫೀಸ್ಗಳಲ್ಲಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಬೇಕು. ವಾರ ತಾಲೂಕಿಗೂ ಹೋಗಬೇಕು. ಬರೀ ಜಿಲ್ಲಾ ಕೇಂದ್ರದಲ್ಲಿ ಮಾಡೋದಲ್ಲ,
ಮಾಡಿ ನಮಗೆ ಅಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ರಿಪೋರ್ಟ್ ಮಾಡಬೇಕು. ಅದು ಕೇಸ್ ರಿಜಿಸ್ಟರ್ ಮಾಡುವಂಥ ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಕರೆಸಿ ಯಾವ್ಯಾವ ವಿಷಯಗಳಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಇದೆ ಅಂತ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಲ್ಲದೆ ಆ ಮಾಲ್ ಅಡ್ಮಿನಿಸ್ಟ್ರೇಷನ್ ಅನ್ನು ದೂರ ಮಾಡೋದು, ಅದಕ್ಕೆ ಸಂಬಂಧಿಸಿದಂಥ ಡೈರೆಕ್ಷನ್ಸ್ನ ರೆಕಮೆಂಡೇಶನ್ಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಹೀಗಾಗಿ ಏನೇ ಆಗಿದೆ ಅಂತಂದರೆ 23,000 ಕೇಸ್ಗಳು ಕಂಪ್ಲೇಂಟ್ ಈಗ ನಮ್ಮಲ್ಲಿ ಪೆಂಡಿಂಗ್ ಇಲ್ಲ. ನಾನು ಬಂದಾಗ ಹೇಳಿದ್ರು 22 ಇಸ್ವಿ ಜೂನ್ನಲ್ಲಿ ನಾನು ಅಧಿಕಾರ ಸ್ವೀಕಾರ ಮಾಡಿದಾಗ 9,000 ಕೇಸ್, ಇವತ್ತು 23,000 ಕೇಸಸ್ ಆಗಿದೆ. ಇದು ಮೈನಸ್ ವಾಟ್ ವಿ ಹ್ಯಾವ್ ಡಿಸ್ಪೋಸ್ಡ್ ಆಫ್. ಒಂದು 11,000 ಡಿಸ್ಪೋಸ್ ಮಾಡಿದ್ವಿ. ಆ 11, 23 ಹಿಡಿದ್ರೆ 34,000 ಕೇಸ್ ಆದ. ಯಾಕೆ? ನಾವು ಜನರನ್ನು ನೋಡ್ತಾ ಇದ್ದೀವಿ, ಜನರ ಹತ್ರ ಹೋಗ್ತಾ ಇದ್ದೀವಿ, ಸಮಸ್ಯೆಗಳನ್ನು ಅರಿತುಕೊಳ್ತಾ ಇದ್ದೀವಿ, ಗುಡ್ ಗವರ್ನೆನ್ಸ್ಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಒಂದು 400 ಕೇಸ್ಗಳಲ್ಲಿ ನಾನು ಸರ್ಚ್ ವಾರೆಂಟ್ ಇಶ್ಯೂ ಮಾಡಿದ್ದೆ. ಅಂದರೆ ಗೋ ಸರ್ಚ್ ದಿಸ್ ಆಫೀಸ್. ನೀವು ಹೋಗಿ ಅಲ್ಲಿ ಮೊನ್ನೆ ಕೋಲಾರದಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ತದೆ. ಕೋಲಾರದಲ್ಲಿ ರೆವಿನ್ಯೂ ಆಫೀಸರ್ಸ್ ADLR ಏನು ಮಾಡ್ತಾರೆ ಅಂದರೆ, ಈ ರೆವಿನ್ಯೂ ಆಫೀಸರ್ಸು ADLRಗಳು ಏನು ಮಾಡ್ತಾರೆ, ಈ 1973-74ನಲ್ಲಿ ಗ್ರ್ಯಾಂಟ್ ಆಗಿದೆ ಅಂತ ಹೇಳಿ ಒಬ್ಬನ ಹೆಸರಲ್ಲೇ ಕಲ್ಲಪ್ಪನ ಹೆಸರಲ್ಲೇ 3 ಎಕರೆ ಗ್ರ್ಯಾಂಟ್ ಆಗಿದೆ. ಅದನ್ನು ಚೇಂಜ್ ಮಾಡ್ತಾರೆ, ಆ ರೆಕಾರ್ಡನ್ನೇ ಚೇಂಜ್ ಮಾಡಿಬಿಡ್ತಾರೆ. ಒಬ್ಬಗಾದದ್ದನ್ನು ಇನ್ನೊಬ್ಬನಿಗೆ ಮಾಡಿಬಿಡ್ತಾರೆ, ಅಥವಾ ಯಾರಿಗೂ ಆಗಲಾರ್ದು ಹಾಗೇ ಇರ್ತಾರೆ. ಒಂದು ಜಮೀನು ಇರ್ತಾವೆ, ಸರ್ಕಾರಿ ಜಮೀನುಗಳು, ಅದರಾಗ ಒಂದು ಕಲ್ಲಪ್ಪನ ಹೆಸರು ಸೇರಿಸ್ಬಿಡ್ತಾರೆ 4 ಎಕರೆಗೆ. ಅದು ಅಕ್ವೈರ್ ಆಗ್ತಿರ್ತದೆ, ಜಮೀನು ಅಕ್ವೈರ್ ಆಗ್ತಿರ್ತದೆ. ಅದನ್ನೆಲ್ಲ ಗಮನಿಸಿ ಅವನ ಹೆಸರು ಸೇರಿಸ್ಬಿಡ್ತಾರೆ. ಸೇರಿಸಿ ಅವನು ಹೋಗಿ ಕ್ಲೇಮ್ ಆಗ್ತಾನೆ, ಕೋಟಿಗಟ್ಟಲೆ ಕಾಂಪನ್ಸೇಷನ್ ತೊಗೊಂಡ್ಬಿಡ್ತಾರೆ. ಇದ್ರಾಗ ಅವರೆಲ್ಲರೂ ಶಾಮೀಲ್ ಆಗ್ತಾರೆ. ಸೊ ಅವನೇನು ಮಾಡಿದಾನೆ ಅಲ್ಲಿ ಒಬ್ಬ ಸೂಪರ್ವೈಸರು 73ನೇ 74ನೇ ಇಸ್ವಿಯಿಂದ 50ನೇ ಇಸ್ವಿಯಿಂದ ಹಿಡಿದು ಎಲ್ಲ ದಾಖಲೆಗಳೇನಿದೆ ಅವರನ್ನು ತೊಗೊಂಡು ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾನೆ. ಕೆಲವೊಂದು ಅವನೊಂದು ಫ್ಯಾಕ್ಟ್ರಿನೂ ಇಟ್ಕೊಂಡಿದ್ದಾನೆ, ಫ್ಯಾಕ್ಟ್ರಿಗಳನ್ನು ಕೆಲವೊಂದು ಇಟ್ಕೊಂಡಿದ್ದಾನೆ, ಮನೆಯಲ್ಲಿ ಕೆಲವೊಂದು ಇಟ್ಕೊಂಡಿದ್ದಾನೆ. ಇಟ್ಟು ಈ ದಂಧೆ ಮಾಡ್ತಾ ಇದ್ದಾನೆ. ಸೊ ನಮ್ಮ ಆಫೀಸರ್ ಬಂದು ನನಗೆ ಕೇಳಿದ್ರು, ನೀವು ಸಂಶಯ ಬರ್ತದೆ ಸರ್, ನನಗೆ ಒಂದು ಸರ್ಚ್ ವಾರೆಂಟ್ ಕೊಡ್ರಿ. ಅವನು 3-4 ಜಾಗದಲ್ಲಿ ಅವನಿಗೆ ಸರ್ಚ್ ವಾರೆಂಟ್ ಕೊಟ್ಟು ಹೋಗಿ ನೋಡಿದರೆ 40 ಬಾಕ್ಸ್ ಒರಿಜಿನಲ್ ರೆಕಾರ್ಡ್ ಸಿಕ್ಕಿದ. ಅವನ್ನೆಲ್ಲ ಅಂದರೆ ಇವರು ಜಿಲ್ಲಾಡಳಿತದವರು, ಅವರ ಮೇಲಿನ ಅಸಿಸ್ಟೆಂಟ್ ಕಮಿಷನರ್ಗಳು, ತಹಸೀಲ್ದಾರ್ಗಳು ಮತ್ತು ಇವರು ಅದೇ ಏನು ರೆಕಾರ್ಡ್ಗಳ ಬಗ್ಗೆ ಏನಾದರೂ ನೋಡ್ತಾರೋ ಅಥವಾ ರೆಕಾರ್ಡ್ ರೂಮ್ ಕಡೆ ಅಂದರೆ ಹೋಗ್ತಾರೋ, ಹೂ ಈಸ್ ಸೂಪರ್ವೈಸಿಂಗ್ ಇಟ್ ಎಲ್ಲನೂ ಅವ್ನ ಕೈಯಲ್ಲಿ ಕೊಟ್ಟರೆ ಅವನು ಏನು ಬೇಕಾದ್ರೆ ಮಾಡ್ತಾನೆ ಅವನು. ಸೊ ದಿಸ್ ಈಸ್ ದ ಮಾಲ್ ಅಡ್ಮಿನಿಸ್ಟ್ರೇಷನ್, ಮಾಲ್ ಫಂಕ್ಷನಿಂಗ್, resulting in cheating, fraud, injustice to people. And if you want to deal with this with iron hand, then it is possible under the Karnataka Lokaयुक्त Act, and we are doing it. This will lead to good governance. ಈಗ ಲಾಸ್ಟ್ ಟೈಮ್ ಇಲ್ಲಿ ಗದಗ ಬಂದಿದ್ದೆ ನಾನು. ಗದಗ ಬಂದಾಗ ನಿಮ್ಮ ಇಲ್ಲಿ ಹಾಸ್ಪಿಟಲ್ ವಿಸಿಟ್ ಮಾಡಿದ್ದೆ. ಆ ಹಳೆ ಬಿಲ್ಡಿಂಗ್ನಲ್ಲಿ ಇತ್ತು ಅಂತ ಕಾಣಿಸ್ತಿದೆ. ಅಲ್ಲಿ ಕ್ಯೂ ಹಚ್ಚಿ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ನಿಂತಿದ್ರು ಜನ. ಅವರಿಗೆ ಒಂದು ಮೆಥಾಡಿಕಲ್ ಆಗಿ ಒಂದು ಜಾಗ ಇರಲಿಲ್ಲ. ಒಂದನ್ನು ಸಿನಿಮಾ ಟಿಕೆಟ್ ತೆಗ್ಸಕ್ಕೆ ನಿಂತಿರ್ತಾರಲ್ಲ, ಆ ನಮ್ಮನ್ನ ಆಗಿಬಿಟ್ಟಿದೆ. ಇದೇನಪ್ಪ ಇದು ಅಂತ ಕೇಳಿದರೆ, ಇಲ್ಲ ಸರ್ ನಾವು ಹೊಸ ಬಿಲ್ಡಿಂಗ್ ಹೋಗಿ ಬರ್ತೀವಿ, ಇಲ್ಲಿ ಕೆಳಗಡೆ ಇದೆ, ಹಾಗೆ ಹೀಗೆ ಏನೋ ಕಾರಣ ಹೇಳಿದರು. ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಮಾನಿಟರ್ ಮಾಡ್ತಾ ಇದ್ದಾರೆ. ಆನಂತರ ಈಗ ಹೊಸದಕ್ಕಾಗಿದೆ, ಎಲ್ಲ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಹೊಸದು ಸ್ವಲ್ಪ ದಿವಸ ಆದ ಕೂಡಲೇ ಮತ್ತೆ ಅದು ಹಳೆದು ನಪ್ಪ ಆಗಿಬಿಟ್ಟು ಹೊಸದು ಇರಬೇಕು. ಆದರೆ ಅದನ್ನು ಈಗ ನೀವು ನಾಡಗೌಡರಲ್ಲಿ ಯೂನಿವರ್ಸಿಟಿನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಸ್ಪಿರಿಚುವಾಲಿಟಿ, ಡಿವಿನಿಟಿ ಅದನ್ನು ಹೇಳಿದ್ನಲ್ಲ. ಹೇಗೆಂದರೆ ನೀವು ನಡೀತಿರ್ಬೇಕಾದ್ರೆ ನನ್ನ ಕಾಲೇಂದ್ರ ಶೂಸ್ ಹೊಲಸಾಗಿದ್ದಾವಪ್ಪ, ಜಾಡ್ಸ್ಕೊಂಡು ಬಂದು ನಿಲ್ಬೇಕು ಇಲ್ಲಿ ಅನ್ನೋಂಗಿರ್ಬೇಕು. ಏನಾದ್ರು ಬಿದ್ದಿದ್ರೆ ತೆಗೆದು ಆ ಕಡೆ ಹಾಕೋಂಗಿರ್ಬೇಕು. ಆ ಕಾರ್ಯ ತತ್ಪರತೆ, ಆ ಸ್ವಚ್ಛತೆ ನಮ್ಮಲ್ಲಿ ಬರಬೇಕು. ಇದು ನಮ್ಮ ಕ್ಯಾಂಪಸ್, ನಾನು ಇಲ್ಲಿ ವಿದ್ಯಾರ್ಥಿ, ನನ್ನ ಡ್ಯೂಟಿ ಏನು. ಸೊ
ಪ್ರತಿಯೊಬ್ಬ ಪಬ್ಲಿಕ್ ಸರ್ವೆಂಟ್ಸಿಗೆ ಅಷ್ಟೇ ಅಲ್ಲ, ಇವನ್ ನಾನ್ ಪಬ್ಲಿಕ್ ಸರ್ವೆಂಟ್ಸ್ ಲೈಕ್ ಸ್ಟೂಡೆಂಟ್ಸ್, ಅದರ್ ಟೀಚರ್ಸ್, ಎವ್ರಿಬಡಿ ಹ್ಯಾಸ್ ಟು ಬಿ ಎ ಕಾನ್ಸೆನ್ಸಿಯಸ್ ಮ್ಯಾನ್. ನಮ್ಮ ಡ್ಯೂಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ನಾವು ಇಲ್ಲಿ ಬಂದರೆ ಏನು ಅನ್ನಿಸ್ತದೆ ನನಗೆ ಸಂವಿಧಾನದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ನಲ್ಲಿ one of the fundamental duties of the citizens of India as enshrined in the Constitution is the rich heritage of our country should be fostered and protected. ನಮ್ಮ ದೇಶದ ಈ ಸಂಸ್ಕೃತಿ ಏನಿದೆಯಲ್ಲ, ಆ ಸಂಸ್ಕೃತಿಯನ್ನು ನಾವು ಯಾವತ್ತೂ ಉಳಿಸಬೇಕು, ಬೆಳೆಸಬೇಕು. ಈಗ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆಯನ್ನು ನಾವು ನೋಡುವಂಥದ್ದಾಯ್ತು, ವಿವೇಕಾನಂದರವರ ದರ್ಶನ ಆಯಿತು. ಇಲ್ಲಿ ನಿಮ್ಮ ನೈಸರ್ಗಿಕ ಇದು ನಮ್ಮ ಶಿಕ್ಷಣ ಇಲ್ಲಿ ಬರೀ ಮಾಡರ್ನ್ ಶಿಕ್ಷಣ ಕಾಣ್ತಾ ಇಲ್ಲ, ಇಲ್ಲಿ ಒಂದು ಎಥಿಕ್ ಟಚ್ ಇದೆ, ಈ ಗುರುಕುಲದ ಟಚ್ ಇದೆ. ಸೊ ಹಾಗೆ ಪ್ರತಿಯೊಂದನ್ನು ನೀವು ನೋಡುವಾಗ ನಾವು ನಮ್ಮ ಬೇರುಗಳನ್ನು ಮರಿಬಾರ್ದು, ನಮ್ಮ ಸಂಸ್ಕೃತಿಯನ್ನು ಮರಿಬಾರ್ದು, ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬರಬೇಕು. ಈಗ ಹಾಗೆ ನಾವು ಹಬ್ಬ ಹುಣ್ಣಿಮೆ ಎಲ್ಲ ಹಳ್ಳಿಗಳು ಮಾಡ್ತಾ ಇದ್ದೀವಿ, ಅಲ್ಲಿ ಪಟ್ಟಣಕ್ಕೆ ಹೋಗಿ ಯಾರು ಏನೂ ಮಾಡೋದೇ ಇಲ್ಲ. ಅವ್ರು ಬರೀ ಪಿಜ್ಜಾ ತಿಂದೆ, ಅದನ್ನು ತಿಂದೆ, ಇದನ್ನು ತಿಂದೆ, ರಜೆ ಸಿಕ್ತು ಅಂದರೆ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಟೆಲ್ಗೆ ಹೋಗ್ಬಿಡ್ತಾರೆ. ಹಬ್ಬ ಇರಲಿ, ಆ ಹಬ್ಬ ಹುಣ್ಣಿಮೆ ಆಚರಣೆ ಮಾಡೋದು, ಮಕ್ಕಳಿಗೆಲ್ಲ ಅದನ್ನು ಹೇಳಿಕೊಡೋದು, ದೇವರು ಇದ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡೋದು, ಶ್ಲೋಕ ಹೇಳೋದು, ಇದೆಲ್ಲ ಬಹಳಷ್ಟು ಅವಶ್ಯಕ ಇದೆ. ನಮ್ಮ ಸಂಸ್ಕೃತಿ ಅದನ್ನು ನಾವು ಪ್ರೊಟೆಕ್ಟ್, ಫಾಸ್ಟರ್ ಆ್ಯಂಡ್ ಡೆವಲಪ್. ಇಂಥ ಸಂಸ್ಥೆಗಳಿಂದ ಆದ ನಮ್ಮ ಹಳೆಯ ಬೇರುಗಳನ್ನು ನಾವು ಉಳಿಸ್ಕೊಳ್ಬೋದು. ಸೊ ಈಗ ಪ್ರಾಬ್ಲಮ್ ಎಲ್ಲಿ ಬರ್ತದೆ ಅಂದರೆ, ಶಂಕರಾಚಾರ್ಯರು ಹಿಂದೂಸ್ತಾನ ತುಂಬ ಅಡ್ಡಾಡಿದರು. ಎಲ್ಲಿ ಹೋಗಿ ನೋಡ್ರಿ, ಕಾಶ್ಮೀರಿಗೆ ಹೋಗ್ರಿ, ಅಲ್ಲಿ ಒಂದು ಟೆಂಪಲ್ ಇರ್ತದೆ, ಕನ್ಯಾಕುಮಾರಿಗೆ ಹೋಗ್ರಿ, ಕೇರಳಕ್ಕೆ ಹೋಗ್ರಿ, ಅಲ್ಲಿ ಎಲ್ಲಿ ಬೇಕಲ್ಲಿ ಶಂಕರಾಚಾರ್ಯರು ಇಲ್ಲಿ ಹಿಂದೂಸ್ತಾನ ತುಂಬ ಅಡ್ಡಾಡಿದರು. ಅವರು ತಮ್ಮ ಒಂದು ಭಾಷಣದಲ್ಲಿ ಅಥವಾ ಒಂದು ಚರ್ಚೆಯಲ್ಲಿ ಭಾಗವಹಿಸಿದಾಗ ಹೇಳಿದ್ರಂತೆ, ನಾನು ಪೂರ್ತಿ ಹಿಂದೂಸ್ತಾನ ಅಡ್ಡಾಡಿದ್ದೀನಿ, ಹಿಂದೂಸ್ತಾನದಲ್ಲಿ ಜನ ಹಲವಾರು ಇದರಲ್ಲಿ ತೊಡಗಿದ್ದಾರೆ, ನಾವೆಲ್ಲ ಬೇಕಾದಷ್ಟು ಹೇಳಬೇಕು, ಹಂಬಲಿಸಿ ಹೋಗಿ ಅವರಿಗೆ ತಿಳಿಸ್ಬೇಕು ಅಂತೇಳಿ ಅವ್ರ ಹತ್ರ ಹೋಗ್ತೀವಿ, ಹೇಳಿಕ್ಕೆ ಪ್ರಯತ್ನ ಮಾಡ್ತೀವಿ. 20-25 ವರ್ಷದವರೆಗೆ ಇರುವಂಥ ಜನ ತಮ್ಮ ಆಟ ಪಾಠ ಹುಚ್ಚಾಟಗಳಲ್ಲಿ ಮುಳುಗೋಗಿದ್ದಾರೆ. ಅವರು ನಾವು ಹೇಳೋದು ಕೇಳ್ತಾ ಇಲ್ಲ. ಆಟದಲ್ಲೂ ಪಾಠದಲ್ಲೂ ಎಂಥದ್ರಲ್ಲೂ ಕೆಲವು ಜನ ಹುಚ್ಚಾಟದಲ್ಲಿ ಮುಳುಗಿದ್ದಾರೆ. ಹೇಳಿದ್ದವರು ತಲೆಗೆ ಹೋಗೋದಿಲ್ಲ, ಕೇಳಾಕುತ್ತೆ ಆಗಿಲ್ಲ. ಇನ್ನು 25ರ ನಂತರದವರು ಸಂಸಾರ ಅಂತೇಳಿ ಸಂಸಾರದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ನನ್ನ ಕೆಲಸ ಇದು, ನನ್ನ ಕೆಲಸ ಅದು, ಇದನ್ನೆಲ್ಲಿ ಹೇಳಿಪ್ಪ, ಇದನ್ನೆಲ್ಲಿ ಕೇಳಿ, ಈ ಸ್ಪಿರಿಚುವಾಲಿಟಿನ ಎಲ್ಲಿ ಕೇಳಿ ಅಂತ ಅವನು ತನ್ನ ಸಂಸಾರದಲ್ಲಿ ಮುಳುಗೋಗಿದ್ದಾನೆ. ಇನ್ನು ಓಲ್ಡ್ ಏಜಿಗೆ ಬರ್ತೀವಲ್ಲ 60ರ ನಂತರ, ಅವರೆಲ್ಲ ಮಗ ಹಿಂಗಾದ, ತಮ್ಮ ಹಿಂಗಾದ, ಸಂಸಾರ ಹೀಗಾಯಿತು, ನಮಗೆಲ್ಲರೂ ಕೈ ಕೊಟ್ಟರು, ಯಾರೂ ನಮ್ಮನ್ನು ನೋಡ್ತಾ ಇಲ್ಲ ಅಂತ ಇಂಥ ಚಿಂತೆಯಲ್ಲಿ ಬಿದ್ದು ಆ ಚಿಂತೆಯಲ್ಲಿ ಮುಳುಗೋದ್ರು. ಸೊ ಇವರೆಲ್ಲ ತಮ್ಮದೇ ಆದಂಥ ಇದರಲ್ಲಿ ಮುಳುಗೋಗಿದ್ದಾರೆ. ಅದಕ್ಕಾಗಿ ಈ ಸ್ಪಿರಿಚುವಲ್ ಡಿಸ್ಕೋರ್ಸ್ ಏನಿದೆಯಲ್ಲ ಅದು ಅವ್ರಿಗೆ ತಾಗುವುದೇ ಇಲ್ಲ, ತಲೆಯಿಂದ ಮೇಲೇನೆ ಹೋಗ್ತದೆ. ನಮ್ಮ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಹೇಳ್ರಿ, ಉಳಿದು ಹೇಳಕ್ಕೆ ಹೋಗ್ಬೇಡ್ರಿ ಅಂತಾರೆ ಅಂತ ಒಂದು ಕಡೆ ಆ ಮಾತನ್ನು ಹೇಳ್ತಾರೆ. ಹಾಗೆ ನಮ್ಮಲ್ಲಿ ಯುವ ಪೀಳಿಗೆ ತಮ್ಮದೇ ಆದ ಜಗತ್ತಿನಲ್ಲಿ ತಮ್ಮದೇ ಆದ ಒಂದು ಸಣ್ಣ ತೃಪ್ತಿಯಲ್ಲಿ ಮುಳುಗೋಗಿದ್ದಾರೆ. ದೊಡ್ಡವರಾದರೂ ಪಬ್ಲಿಕ್ ಸರ್ವೆಂಟ್ಸು ಮತ್ತು ಉಳಿದವರು ತಮ್ಮ ಗ್ರೀಡ್ನಲ್ಲಿ ಬಿದ್ದು ಹೋಗ್ತಿದ್ದಾರೆ. ಇನ್ನು ವಯಸ್ಸಾದವರೆಲ್ಲ ಚಿಂತೆಯಲ್ಲಿ ಮುಳುಗೋಗ್ತಿದ್ದಾರೆ. ಯಾರಿಗಿಂತ ಅಡ್ರೆಸ್ ಮಾಡ್ತೀರಿ, ಯಾರಿಗೆ ಹೇಳ್ತೀರಿ, ಯಾರು ಕೇಳಾಗ್ತಾ ಇದ್ದಾರೆ ನಿಮ್ಮ ಮಾತನ್ನು. ಇಲ್ಲಿ ನನ್ನ ಪರಿಸ್ಥಿತಿ ಹಾಗೆ ಆಗಿದೆಯೋ ಗೊತ್ತಿಲ್ಲ, ಬಟ್ ಹಾಗಾಗ್ಲಿಕ್ಕಿಲ್ಲ ಅಂತ. ದಟ್ ಇಸ್ ವೇರ್ when I start my discourse with somebody, I will tell about art of listening. Art of listening.
ನೀವೆಲ್ಲ ವಿದ್ಯಾರ್ಥಿಗಳಿದ್ರೆ ಸುಮಾರು ಜನ ಟೀಚರ್ಸು ಇದ್ದಾರೆ. ಯಾಕೆಂದರೆ ಒಂದು ಕ್ಲಾಸ್ ತೊಗೊಳ್ಬೇಕಾದ್ರೆ ನಾನು ಐ ಹ್ಯಾವ್ ವರ್ಕ್ ಆಸ್ ಎ ಟೀಚರ್ ಫಾರ್ 7-8 ವರ್ಷ ಆಸ್ ಎ ಲಾ ಟೀಚರ್. ಐ ಹ್ಯಾವ್ taught law students. ಒಂದು ಕ್ಲಾಸು ಇಫೆಕ್ಟಿವ್ ಆಗಿ ಹೋಗ್ಬೇಕಂದ್ರೆ ಅದರಿಂದ ಒಂದು 2-3 ತಾಸಿಂದ ಪ್ರಿಪರೇಷನ್. ಅಷ್ಟು ಪ್ರಿಪೇರ್ ಮಾಡಿಕೊಂಡು ಫುಲ್ ಸ್ಟಾಪ್ ಕಾಮ ಎಲ್ಲ ನೋಡಿಕೊಂಡು ಏನು ಹೇಳಬೇಕು ಮಕ್ಕಳಿಗೆ, ಯಾವ ವಿಷಯದಲ್ಲಿ ಎಷ್ಟೆಷ್ಟು ತಿಳಿಸಿ ಹೇಳಬೇಕು, ಮಕ್ಕಳಿಗೆ ಇಂಪ್ರೆಸ್ ಮಾಡಬೇಕು ಅಂತ ಪ್ರೊಫೆಸರ್ ಮಿಡ್ ನೈಟ್ ಆಯಿಲ್ ಬರ್ನ್ ಮಾಡಿ ಎಲ್ಲ ರೆಡಿಯಾಗಿ ಬಂದು ಹೇಳ್ತಿರ್ತಾರೆ. ಆವಾಗ ಮಕ್ಕಳು ತಮ್ಮ ಜಗತ್ತಿನಲ್ಲಿ ತಾವು ಮುಳುಗಿ ಒಂದು ಅವನ ಜೊತೆ ಮಾತಾಡೋದು, ಅವನು ಇನ್ನೊಬ್ಬನ ಜೋಡಿ ಮಾತಾಡೋದು, ಅವನು ಇನ್ನೊಂದಲ್ಲಿ ಹೇಳೋದು, ತಿಂತಿದ್ದು ಜಗ್ಗೋದು, ಈ ಕೆಲವು ವಿಷಯಗಳಿರ್ತಾವೆ. ಮೊಬೈಲ್ ನೋಡೋದು, ಈಗ ಹೊಸ ಬಂದಿದೆ ಮೊಬೈಲ್ ತೆಗೆದಾಕೋದು. ಸೊ ಅಥವಾ ಅವಾಗೆಲ್ಲ ಕೆಲವು ಜನ ಟೀಚರ್ನ ಒಂದು ಕ್ಯಾರಿಕೇಚರ್ ಬಂದ್ಬಿಡ್ತಿದ್ರು. ಅವಾಗ ಏನಾಗ್ತದೆ, ಸಿ ಇಟ್ ಮೇ ಲುಕ್ ಯು ಆರ್ ಹ್ಯಾವಿಂಗ್ ಫನ್ ಆ್ಯಂಡ್ ಯು ಆರ್ ಎಂಜಾಯಿಂಗ್, ಬಟ್ ದೆನ್ ದೇರ್ ಇಸ್ ಎ ಕಾಸ್ಟ್. ಯು ಆರ್ ಪೇಯಿಂಗ್ ಫಾರ್ ಇಟ್ because you are disconnected from the purpose for which you have come here. If you do not constantly remember the purpose for which you are here, then you are nowhere. If you are not here, you are nowhere, because it will take you to nowhere. Pass agbodu, certificate sigbodu, but if you want to show your worth, then you need to always remember the purpose for which you are here. ಒಬ್ಬ ಆಂಗ್ಲ ಬರಹಗಾರ ಹೇಳ್ತಾರೆ, ಇದನ್ನ ಅವರು ಒಪ್ಕೊಂತಾರೆ. ಉಪನಿಷತ್ತುಗಳು ನಮ್ಮ ಸಾಕ್ರೆಟಿಸ್, ಅರಿಸ್ಟಾಟಲ್, ಯಾವ ಫಿಲಾಸಫರ್ ತಗೊಳ್ರಿ, ಅವರಿಂದ ಹಿಡ್ಕೊಂಡು ನಮ್ಮ ಈಸ್ಟರ್ನ್ ಫಿಲಾಸಫಿ ಹಿಡ್ಕೊಂಡು ಎಲ್ಲರೂ ಹೇಳೋದೇನೆಂದರೆ, who you are is determined by your thoughts. What kind of thoughts you think. A man is what his thoughts make him. ಒಬ್ಬ ವ್ಯಕ್ತಿ ಏನಾಗ್ತಾನೆ ಅಂದರೆ ಅವನ ವಿಚಾರಧಾರೆ ಅವನನ್ನು ಏನು ಮಾಡ್ತದೋ ಅದು ಆಗ್ತಾನೆ. ಅರ್ಥ ಆಯ್ತೋ ಗೊತ್ತಿಲ್ಲ, ಫಿಲಾಸಫಿ ಇದು. ಯಾಕೆಂದರೆ ಹೇಳ್ತೀವಿ, ಥಾಟ್ಸ್ ಹ್ಯಾವ್ ಎನರ್ಜಿ. ಥಾಟ್ಸ್ ಹ್ಯಾವ್ ಎನರ್ಜಿ. ಎಂಥ ಎನರ್ಜಿ ಅಂದರೆ, ಒಂದು ವಿಚಾರವನ್ನು ನೀವು ಈಗ ನೀವು ಹೇಳಿದೆ, ನಾನು ಶಾಲೆಗೆ ಬಂದಿದ್ದೀರಿ, ಸ್ಕೂಲಿಗೆ ಬಂದಿರಿ, ಕಾಲೇಜಿಗೆ ಬಂದಿರಿ. ನಾನು ಇಂಥ ಕ್ಲಾಸ್ನಲ್ಲಿ ಕೂತೀನಿ, ಎಕನಾಮಿಕ್ಸ್ ಕ್ಲಾಸ್ನಲ್ಲಿ ಕೂತೀನಿ, ಸೋಷಿಯಲ್ ಸೈನ್ಸ್ನಲ್ಲಿ ಕೂತಿದ್ದೀನಿ, ಯಾವ ಕಂಪ್ಯೂಟರ್ನಲ್ಲಿ ಎಲ್ಲಿ ಕೂತಿದ್ದೀರಿ, ಯಾವ ಕ್ಲಾಸಲ್ಲಿ ಕೂತಿದ್ದೀರಿ, ಯಾಕೆ ಬಂದಿದ್ದೀರಿ, ಯಾವ ಪರ್ಪಸ್ನಿಂದ ಬಂದಿದ್ದೀರಿ, ಅದರ ಬಗ್ಗೆ ಥಾಟ್ಸ್ ಬಂತು ಅಂದರೆ, ಒಂದು ಥಾಟ್ ಇಟ್ ಹ್ಯಾಸ್ ದಿ ಎಬಿಲಿಟಿ ಟು ಅಟ್ರಾಕ್ಟ್ ಅಸೋಸಿಯೇಟೆಡ್ ಥಾಟ್ಸ್. ಒನ್ ಥಾಟ್ ಆಫ್ ಡಿಸಿಪ್ಲಿನ್ ಹ್ಯಾಸ್ ದಿ ಎಬಿಲಿಟಿ ಟು ಅಟ್ರಾಕ್ಟ್ ಡಿಫರೆಂಟ್ types of discipline and make that thought dominant. A thought jothe mattond thought, associated thought, all positive thoughts associated with that one important thought, they will become stronger and stronger, dominant thought, supreme thought again. It becomes an energy and it drives you to action. Action ಆಗಬೇಕಾದ್ರೆ ancestor of action is thought. ನೀವೇನಾದ್ರೂ ಕೆಲಸ ಮಾಡಬೇಕಾದ್ರೆ ಮೊದಲು ಇಲ್ಲಿ ಬರ್ಬೇಕು ಮೈಂಡಲ್ಲಿ. ಸೊ ಅಲ್ಲಿ ಬಂದ ಕೂಡಲೇ ಅದು ಬಂದು ಹಾಗೆ ಹೊರಟು ಹೋಗ್ಬಿಡ್ತು ಅಂದರೆ ಮಾಡೋಕ್ಕಾಗೋದು. ಬಂದು ಕುತ್ಕೋಬೇಕಲ್ಲ, ಕುತ್ಕೊಂಡು ನಮ್ಮನ್ನ ಅದು ಬೇರೆ ಬಿಡ್ಬೇಕಲ್ಲ, ಬೇರೆ ಬಿಟ್ಟು ನಿಮಗೆ ಚೂಡ್ತಿರ್ಬೇಕು. ನಡಿ ಕೆಲಸ ಮಾಡು, ಏನು ಕೆಲಸ ನಾನು ಹೇಳಿದ್ದು. ಸೊ ಅವಾಗ ಏನಾಗ್ತದೆ, ಥಾಟ್ ಡ್ರೈವ್ಸ್ ಯು ಟು ಆ್ಯಕ್ಷನ್ ಆ್ಯಂಡ್ ಆ್ಯಕ್ಷನ್ gives you the result. So therefore thought is like a seed. Thought is like a seed. You
sow the seed, then associated thoughts, ನೀರು ಹಾಕೋದು, ಗೊಬ್ಬರ ಹಾಕೋದು, associated thoughts are, because you want to foster that thought, you want to enable that thought, make that thought stronger, it becomes stronger and stronger, it germinates, plant ಆಗ್ತದೆ, ಮುಂದೆ ಗಿಡ ಆಗ್ತದೆ, ಮರ ಆಗ್ತದೆ, ಹಣ್ಣು ಬಿಡ್ತದೆ, ಕುತ್ಕೊಂಡು ತಿನ್ನಕ್ಕಾಗ್ತದೆ. ಸ್ವೀಟ್ ಇತ್ತು ಅಂದರೆ good thought gives good fruits, and if you have not chosen proper thoughts, if it is a bad thought, then it will give bitter fruits. So therefore it is very important that you select your thoughts, it is very important that you nurture your thoughts, it is very important that you make that thought denser and denser and denser, so that it takes you to the goal, it takes you to the purpose. Your purpose is achieved and nobody can prevent you from becoming that. ಓದಿ, ಕ್ಲಾಸ್ಗೆ ಹೋಗ್ರಿ, ಕ್ಲಾಸ್ನಲ್ಲಿ ಕೂತ್ಕೊಳ್ಳಿ, 100% ಫೋಕಸ್ ಮಾಡಿ, ಡಿಸ್ಟ್ರಾಕ್ಷನ್ ಬರಲಾರ್ದಂಗೆ ನೋಡ್ಕೊಡ್ರಿ, 100% ಫೋಕಸ್ ಮಾಡಿ. ಮನೆಗೆ ಹೋಗಿ ಕ್ಲಾಸ್ ಪುಸ್ತಕ ತೆಗೀರಿ, ಟೀಚರ್ ಏನು ಹೇಳಿದ್ರು ಮತ್ತೊಮ್ಮೆ ಓದ್ರಿ, ನಿಮ್ಮ ಜೊತೆ ಇರುವಂಥವ್ರ ಜೊತೆ ಹಂಚ್ಕೊಡ್ರಿ. ನಾ ಮಾಡಿದ್ದು ಹೇಳ್ತೀನಿ ನಿಮಗೆ, ನಿಮ್ಮ ಜೊತೆ ಇರೋರ ಜೊತೆ ಆ ಕ್ಲಾಸು ಅವತ್ತು ಹೇಗೆ ಹೇಳಿದ್ರೆ ನಿಮ್ಮ ಟೀಚರ್ ಅನ್ನೋದನ್ನು ಹಂಚ್ಕೊಳ್ಳಿ, ಅದನ್ನು ರೀಪ್ರೊಡ್ಯೂಸ್ ಮಾಡಿ. ದೆನ್ ಎಕ್ಸಾಮ್ ಬರ್ತದಂತಂದಾಗ ಬರುತ್ತೆ ತೆಗೀರಿ, ಟೈಮ್ ಹಾಕ್ರಿ, ಈ ಕ್ವಶನಿಗೆ ಎಷ್ಟು ಪೇಜ್ ಆನ್ಸರ್ ಬರೀಬೇಕು, ಎಷ್ಟು ಹೊತ್ತಿನೊಳಗೆ ಬರೀಬೇಕು. ಆ್ಯಂಡ್ ಇಫ್ ಯು ಡು ನಾಟ್ ಸ್ಕೋರ್ appreciable marks, come to my house and challenge me, I will tell you. I used to do this, that was my habit. ನಾನು ಟೀಚರ್ಸ್ನ ಇಮಿಟೇಟ್ ಮಾಡಿ ನನ್ನ ಫ್ರೆಂಡ್ಸ್ಗೆ ಅದನ್ನು ಟ್ರಾನ್ಸ್ಫರ್ ಪ್ರಾಪರ್ಟಿ ಇರಲಿ, ಎವಿಡೆನ್ಸ್ ಹಾಕ್ತಿರಲಿ, ನನ್ನ ಜೊತೆ ನನ್ನ ಸ್ನೇಹಿತರು ಇರ್ತಿದ್ರು, ಅವರೆಲ್ಲ ಬಂದು ನಾನು ಸ್ವಲ್ಪ ಹೇಳ್ಕೊಡಿದ್ರು. ನಾವು ಈವ್ನಿಂಗ್ ಕೂತ್ಕೊಂಡು ಅದನ್ನು ರಿಪ್ರೊಡ್ಯೂಸ್ ಮಾಡ್ತಿದ್ವಿ, ಒಂದು ಓದ್ತಿದ್ವಿ, ಹೇಳ್ತಿದ್ವಿ, ಬೈಸೆಕ್ಟ್ ಮಾಡ್ತಿದ್ವಿ ಸೆಕ್ಷನ್ಸ್ಗಳನ್ನು, ಅದಕ್ಕೊಂದು ಇಲ್ಲಸ್ಟ್ರೇಷನ್ಸ್ ಮಾಡ್ತಿದ್ವಿ. ಸೊ ಇನ್ ದ ಪ್ರಾಸೆಸ್ ನೀವೇನಾದರೂ ಎಕ್ಸ್ಪರ್ಟೀಸ್ ಮಾಡ್ಕೋಬೇಕು ಸಬ್ಜೆಕ್ಟ್ ಮೇಲೆ ಇದ್ದರೆ, ಬೆಸ್ಟ್ ಥಿಂಗ್ ಈಸ್ ಟು ಶೇರ್ ಇಟ್ ವಿತ್ ಸಂಬಡಿ, ಬಿಕಾಸ್ ರೀಡಿಂಗ್ ಟೇಕ್ಸ್ ನಾಟ್ ಮಚ್ ಟೈಮ್, ಬಟ್ ಇಫ್ ಯು ವಾಂಟ್ ಟು ರೀಪ್ರೊಡ್ಯೂಸ್ ಆ್ಯಂಡ್ ಶೇರ್ ಇಟ್ ವಿತ್ ಅದರ್ಸ್, you really read it in a way that enables you to share. ಯಾಕಂದ್ರೆ ಮತ್ತೊಬ್ಬರಿಗೆ ಹೇಳಬೇಕು ಅಂತ ನೀವು ಓದಿದ್ರಿ ಅಂದರೆ ಆ ಕ್ವಾಲಿಟಿ ಆಫ್ ರೀಡಿಂಗ್ ಇಸ್ ಡಿಫರೆಂಟ್. ಕ್ವಾಲಿಟಿ ಆಫ್ ರೀಡಿಂಗ್ ವೆನ್ ಯು ರೀಡ್ ಫಾರ್ ದ ಪರ್ಪಸ್ ಆಫ್ ಶೇರಿಂಗ್ ವಿತ್ ಅದರ್ಸ್ ಇಸ್ ಎನಾರ್ಮಸ್. ಹಾಗೆ ನೀವು ಓದ್ಕೊಂಡು ಹಾಗೆ ಮನೆಗೆ ಹೋಗ್ಬೇಕಂತಿದೆಯಾ? ಇಲ್ಲ, ಓದ್ಕೊಳ್ಳೋದು ಇಟ್ಕೊಳ್ಳೋದು ನಿಜ, ಬಟ್ ಅದನ್ನ ನೀವು ಬರೆದು ತೋರಿಸ್ಬೇಕಲ್ಲ, ರಿಸಲ್ಟ್ ಏನು ಬರಬೇಕಲ್ಲ ಅದು. ಅದಕ್ಕಾಗಿ ಆ ಹವ್ಯಾಸಗಳನ್ನು ಬೆಳೆಸ್ಕೊಂಡಾಗ ವಿದ್ಯಾರ್ಥಿಗಳು ತಮ್ಮ ಒಂದು ಫೀಲ್ಡ್ನಲ್ಲಿ ಎಕ್ಸಲೆನ್ಸ್ ಅಚೀವ್ ಮಾಡೋಕ್ಕಾಗ್ತದೆ. ಅಚೀವಿಂಗ್ ಎಕ್ಸಲೆನ್ಸ್. ಸ್ಟೂಡೆಂಟ್ಸ್ ಕ್ಯಾನ್ ಬಿ ಮೀಡಿಯಾಕರ್. ಯಾಕೆ ಬೇಕು ಬಿಡಿ, ನಮ್ಗೆ ಪಾಸ್ ಆದ್ರೆ ಸಾಕು, ಯಾಕೆ ಬೇಕು ಬಿಡಿ, ಏನು 3 ವರ್ಷ 4 ವರ್ಷ ವಿದ್ಯಾಭ್ಯಾಸ ಮಾಡೋಣ, ಒಂದು ಸರ್ಟಿಫಿಕೇಟ್ ತೊಗೊಂಡು ಹೋಗೋಣ. ನೋ, ಅನ್ಪಾರ್ಡನಬಲ್. ಯಾಕೆ? ದೇರ್ ಇಸ್ ಎ ಫಂಡಮೆಂಟಲ್ ಡ್ಯೂಟಿ ಅಂಡರ್ ದ ಕಾನ್ಸ್ಟಿಟ್ಯೂಷನ್. ಹೇಳ್ತೀನಿ ನಾನು, there is a fundamental duty cast on the citizen of India. Article 51 capital A ತೆಗೆದು ನೋಡಿ, ಅದರಲ್ಲಿ ಒಂದು ಡ್ಯೂಟಿ ಬರ್ತದೆ. ಏನು ಅಂದರೆ, ಎವ್ರಿ ಸಿಟಿಸನ್ ಹ್ಯಾಸ್ ಟು ಸ್ಟ್ರೈವ್ ಟು ಅಚೀವ್ ಎಕ್ಸಲೆನ್ಸ್. ಎವ್ರಿ ಸಿಟಿಸನ್ ಹ್ಯಾಸ್ ಟು ಕಾನ್ಸ್ಟೆಂಟ್ಲಿ ಸ್ಟ್ರೈವ್ ಟು ಅಚೀವ್ ಎಕ್ಸಲೆನ್ಸ್ ಇನ್ ದ ಸ್ಪೀರ್ ಆಫ್ ಆಕ್ಟಿವಿಟಿ ಹಿ ಈಸ್ ಎಂಗೇಜ್ಡ್ ಇನ್. ಯಾವುದೇ ಸ್ಪೀರ್ ಆಫ್ ಆಕ್ಟಿವಿಟಿಯಲ್ಲಿ ಇರಲಿ, ಅವನು ಫಾರ್ಮರ್ ಆಗಿರಲಿ, ಲೇಬರರ್ ಆಗಿರಲಿ, ಟೀಚರ್ ಆಗಿರಲಿ, ಸ್ಟೂಡೆಂಟ್ ಆಗಿರಲಿ, ಜಡ್ಜ್ ಆಗಿರಲಿ, ಲೋಕಾಯುಕ್ತ ಆಗಿರಲಿ, ಅವನು ಏನೇ ಆಗಿರಲಿ, ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಬೇಕಾದದ್ದು ಅವನ ಆದ್ಯ ಕರ್ತವ್ಯ. ಯಾಕೆ? ರೀಸನ್ ಕೊಡ್ತಾರೆ. ಬಿಕಾಸ್ ಇಂಡಿವಿಜುವಲ್ ಎಕ್ಸಲೆನ್ಸ್ ಲೀಡ್ಸ್ ಟು ಕಲೆಕ್ಟಿವ್ ಎಕ್ಸಲೆನ್ಸ್. ಕಲೆಕ್ಟಿವ್ ಎಕ್ಸಲೆನ್ಸ್ ಟೇಕ್ಸ್ ದ ನೇಷನ್ ಟು ದ ಗ್ರೇಟ್ ಹೈಟ್ಸ್. ಈಗ ನೀವು ನಾನೇ ಕಾಯ್ಬಿಟ್ಬಿಡ್ರಿ, ಬೇರೆಯವ್ರು ಇದಾರಲ್ಲಿ, ಬೇರೆ ವಿದ್ಯಾರ್ಥಿಗಳಾದ ರ್ಯಾಂಕ್ ತೊಗೊಳ್ತಾರೆ, ಹೋಗ್ತಾರೆ, ನನಗೇನಾಗಬೇಕಾಗಿದೆ? ಇಲ್ಲ. ಯು ಆರ್ ಡ್ಯೂಟಿ ಬೌಂಡ್. ದೆರ್ ಇಸ್ ಎ ಮ್ಯಾಂಡೇಟ್ ಬೈ ದ ಕಾನ್ಸ್ಟಿಟ್ಯೂಷನ್ ದಟ್ ಯು ಡೂ ದ ಎಕ್ಸಲೆಂಟ್ ಜಾಬ್. ಯು ಆರ್ ರೀಡಿಂಗ್, ರೀಡ್ ಇಟ್ ಎಕ್ಸಲೆಂಟ್ಲಿ.
You are writing, write in an excellent way. You are a student, become an excellent student, an excellent teacher, an excellent citizen. Because the nation's progress depends on your excellence. Your individual excellence leads to collective excellence, and collective excellence takes the nation to the great heights. ಈಗಿಂತ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ, ಎಕ್ಸಲೆಂಟ್ ಯೂನಿವರ್ಸಿಟಿ. ಯಾಕೆ? ಪ್ರತಿಯೊಂದು ಮೈನ್ಯೂಟ್ ಆಸ್ಪೆಕ್ಟ್ಸ್ಗೆ ಅವರು ಗಮನ ಕೊಟ್ಟು ಎಲ್ಲ ರೀತಿಯಿಂದ ಎಕ್ಸಲೆನ್ಸ್ ಬರುವಾಗ ಪ್ರಯತ್ನ ಮಾಡಿದ್ದಾರೆ. ಹೀಗಿರುವಾಗ ಅಲ್ಲಿ ನಾವು ಅದನ್ನು ಉಪಯೋಗಿಸ್ತಾ ಇರೋರು, ಅಲ್ಲಿ ನಾವು ಓದ್ತಾ ಇರೋರು, we have to show excellence. Excellence in our studies, excellence in our performance, in our results. So, collective excellence make the university an excellent university. So, ಇದು 6 ವರ್ಷ ಆಗಿದೆ ಅಷ್ಟೇ. ಇನ್ ಕಮಿಂಗ್ ಇಯರ್ಸ್ನಲ್ಲಿ ನಿಮ್ಮಂಥ ವಿದ್ಯಾರ್ಥಿಗಳು ಸಾರ್ಥಕವಾದಂಥ ಒಂದು ವಿದ್ಯಾಭ್ಯಾಸ ಮಾಡಿ, ಶ್ರೇಷ್ಠವಾದಂಥ ವಿದ್ಯಾರ್ಜನೆಯನ್ನು ಮಾಡಿ ಇಲ್ಲಿ ನಿಮ್ಮದೇ ಆದಂಥ ಒಂದು ಛಾಪು ಮೂಡಿಸ್ಕೋಬೇಕು. ಇಂಥವ್ರು ಓದಿದರು, ಇಂಥ ಒಂದು ಇಲ್ಲಿ ಪ್ರದರ್ಶನ ಆಯಿತು, ಈ ರೀತಿ ಎಲ್ಲ ವಿಧದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದರು ಅಂತ ನಿಮ್ಮೆಲ್ಲರ ಹೆಸರು ಇಲ್ಲಿ ಗುಣಗಾನ ಮಾಡುವಂಗಿರಬೇಕು. ಅಂಥ ಶ್ರೇಷ್ಠತೆ ನಿಮ್ಮ ಆ್ಯಕ್ಟಿವಿಟೀಸ್ನಲ್ಲಿ, ನಿಮ್ಮ ಕಲಿಕೆಯಲ್ಲಿ ಬರಬೇಕು. ಅದು ಬಂತು ಅಂತಂದ್ರೆ, ಅದು ಬರಬೇಕಾದ್ರೆ ನಿಮ್ಮಲ್ಲಿ ಮೊದಲು ಥಾಟ್ಸ್, ನಾ ಹೇಳಿದ್ದೆ, ರೆವಲ್ಯೂಷನ್ ಇನ್ ಯುವರ್ ಥಾಟ್ಸ್ ಟು ಟೇಕ್ ಪ್ಲೇಸ್. ಥಾಟ್ಸ್, ಲಾ ಆಫ್ ಅಟ್ರಾಕ್ಷನ್ ಅಂತ ಬರ್ತದೆ. ನಾ ಹೇಳಿದ್ನ ನಿಮಗೆ, ಒನ್ ಥಾಟ್, ಒನ್ ವಂಡರ್ಫುಲ್ ಥಾಟ್, ಒಂದು ಶ್ರೇಷ್ಠ ಥಾಟು, ಅದು ಇಟ್ ಅಟ್ರಾಕ್ಟ್ಸ್ ಆಲ್ ಗುಡ್ ಅಸೋಸಿಯೇಟೆಡ್ ಥಾಟ್ಸ್. ಲಾ ಆಫ್ ಅಟ್ರಾಕ್ಷನ್. ಸೊ ಯು ಹ್ಯಾವ್ ಟು ಡೆವಲಪ್ ಒನ್ ಥಾಟ್ ಆಫ್ ಎಕ್ಸಲೆನ್ಸ್. It attracts everything that is excellent, that will make you excellent. Then it will push you forward. ಏನು ಬೇಡ ಅಂದ್ರೂ ಬೆಳೀತದೆ. ನಿಮ್ಮ ಮೈಂಡ್ ಏನಿದ್ರು ಒಂದು ಗಾರ್ಡನ್ ಇದ್ದಂಗೆ, ನೀವೇನು ಕೆಲಸ ಮಾಡದೇ ಇದ್ರೂ ಏನಾರು ಬೆಳೀತಾನೆ ಇರ್ತದ್ರೆ, ಥಾಟ್ಸ್ಗಳು ಬರ್ತಾನೆ ಇರ್ತಾವೆ. ಸೊ ಅಂದ್ರೆ ಏನು ಥಾಟ್ಸ್ ಬರ್ಬೋದು ಅಂದರೆ, ಈ ಕಲ್ಟಿವೇಟ್ ಮಾಡದೇ ಇದ್ದ ಜಮೀನಲ್ಲಿ ಏನು ಬರ್ತದೆ? ಹುಲ್ಲು ಕಸ ಎಲ್ಲ ಬೆಳೀತದೆ. ಹಾಗೆ ಬೇರೆ ಬೇರೆ ಕಸದಂಥ ಥಾಟ್ಸ್ನ ತಲೆಯಲ್ಲಿ ತುಂಬಿಬಿಡ್ತಾವೆ. ಬಟ್ ಅವ ಗಾರ್ಡನರ್ ಕೇರ್ಫುಲ್ ಆಗಿದ್ದ, ಒಬ್ಬ ಸ್ಕಿಲ್ಫುಲ್ ಗಾರ್ಡನರ್ ಇದ್ದ ಅಂತಂದ್ರೆ ಏನು ಮಾಡ್ತಾನ? ಕಸ ಎಲ್ಲ ಕಿತ್ತು ಹಾಕ್ತಾನೆ, ಚಲೋ ಪ್ಲಾಂಟ್ ನಡೀತಾನೆ, ಗೊಬ್ಬರ ಹಾಕ್ತಾನೆ, ನೀರು ಹಾಕ್ತಾನೆ, ಒಳ್ಳೆ ಚೆನ್ನಾಗಿ ಬೆಳೆಸ್ತಾನೆ. ಈಗೆಲ್ಲ ಬೆಳೆಸ್ತಾ ಇದ್ರು ನೋಡಿ, ಸುತ್ತ ಕಸ ಪಸ ಇದ್ದದ್ದೆಲ್ಲ ತೆಗೆದಿದ್ರಿ, ಗಿಡ ಗಂಟೆ ಹೆಚ್ಚಿರಿ, ಇನ್ನೊಂದು 4-6 ವರ್ಷ ಬಿಟ್ಟು ನೋಡಿದರೆ ಬ್ಯೂಟಿಫುಲ್ ವನ ಕಂಡಂಗೆ ಕಾಣ್ತದೆ ಅಲ್ವಾ? ಹಾಗೇನೆ ನಮ್ಮ ಮೈಂಡ್ ಈ ವನ ಮಾಡಿದಂಗೆ ಮಾಡಬೇಕು, ಈ ಕ್ಯಾಂಪಸ್ ಮಾಡಿದಂಗೆ ಮಾಡಬೇಕು, ಅಥವಾ ಮೊದಲಿದ್ದದ್ದು ಹುಲ್ಲುಗಾವಲು ಏನೋ ಒಂದು ಕುರ್ಚಲು ಪ್ರದೇಶ, ಆ ಥರದ ಮೈಂಡ್ ನಮ್ಮಲ್ಲಿ ಇರಬೇಕು ಅಂತ ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕು. ಇಟ್ ಈಸ್ ಚಾಯ್ಸ್ ಇಸ್ ಯುವರ್ಸ್. ಸೊ ದೇರ್ಫೋರ್ ಮೈ purpose of my visit is only this. When I meet students, I just love to share my thoughts, because you are the future of the nation. ಬರೀ ನಾವು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಲೋಕಾಯುಕ್ತ, ರೋಲ್ ಆಫ್ ಲೋಕಾಯುಕ್ತ ಇನ್ ಗುಡ್ ಗವರ್ನೆನ್ಸ್. ವಾಟ್ ಒನ್ ಲೋಕಾಯುಕ್ತ ವಿಲ್ ಡು? ಲೋಕಾಯುಕ್ತ ಕ್ಯಾನ್ ಎನ್ರೋಲ್ ಯು ಇನ್ ಗುಡ್ ಗವರ್ನೆನ್ಸ್. ಯು ಪಾರ್ಟಿಸಿಪೇಟ್ ಇನ್ ಗುಡ್ ಗವರ್ನೆನ್ಸ್, ಯು ಕಾಂಟ್ರಿಬ್ಯೂಟ್. You go to your village, sensitize people. You go to your village, find out those persons who are indulging in corrupt activity, favoritism, nepotism. File a complaint to the ಲೋಕಾಯುಕ್ತ. ನೀವು ಏನು ಮಾಡ್ತೀರಿ? ನಾಳೆ ಒಂದು ಅಧಿಕಾರ ಬಂದ್ಕೂಡಲೇ ತಹಸೀಲ್ದಾರೋ ADLರೋ ಏನೋ ಆದ್ಕೂಡಲೇ ಮಾಡ್ತೀರಿ, ಅದೇ ದಾರಿ ಹಿಡಿದ್ಬಿಡ್ತೀರಿ. ದುಡ್ಡು ಕೊಟ್ಟು ಕೆಲಸ ತಗೋಬಾರ್ದು. ಮೊದಲೇ ಮಾತ್ರ ದುಡ್ಡು ಕೊಡಕ್ಕೆ ಹೋಗ್ಬಾರ್ದು ಕೆಲಸಕ್ಕೆ. ಮಾರ್ಕ್ಸ್ ತಗೊಳ್ಬೇಕು, ಎಕ್ಸಲೆನ್ಸ್ ಅಚೀವ್ ಮಾಡಬೇಕು, ಕೆಲಸ ನಿಮ್ಮ ಮನೆ ಮುಂದೆ ಬರ್ತದೆ. ಕೆಲಸ ನಿಮಗೆ ಹಾಗೆ ಸಿಕ್ತು ಅಂದರೆ ನಿಮ್ಮ ಐಡಿಯಲ್ಸು, ನಿಮ್ಮ ಕ್ಯಾರೆಕ್ಟರ್. ಫೋಕಸ್ ಆನ್ ಯುವರ್ ಐಡಿಯಲ್ಸ್, ಫೋಕಸ್ ಆನ್ ಯುವರ್ ಕ್ಯಾರೆಕ್ಟರ್. ದೆನ್ ನೋ ನೀಡ್ ಫಾರ್ ಎನಿ ಲೋಕಾಯುಕ್ತ ಟು ಕಮ್ ಆ್ಯಂಡ್ ಸರ್ಚ್ ಯುವರ್ ಆಫೀಸ್, ಬಿಕಾಸ್ ಯು ಆರ್ ಪ್ಯೂರ್. ಸುಮಾರು ಆಫೀಸರ್ಸ್ ಆಗಿದ್ದಾರೆ, ಹಲವಾರು ಆಫೀಸರ್ಸ್ ಇದ್ದಾರೆ. ಬಟ್ 70-75% ನೆಗೆಟಿವ್ ಇದ್ದವರಿದ್ದಾರೆ.
ಅವ್ರು ಭಾಳ ಕಡಿಮೆ ಆಗಿದ್ದಾರೆ. ಅದಕ್ಕೆ ಯುವ ಪೀಳಿಗೆ ಯು ಹ್ಯಾವ್ ಟು ಡೆವಲಪ್ ಸ್ಟ್ರಾಂಗ್ ಕ್ಯಾರೆಕ್ಟರ್, ಐಡಿಯಲ್ಸ್, ವ್ಯಾಲ್ಯೂಸ್, ಸೆನ್ಸ್ ಆಫ್ ಸರ್ವಿಸ್. ಹಾಗಿದ್ರೆ ಪಬ್ಲಿಕ್ ಸರ್ವಿಸ್ಗೆ ಹೋಗಿ ಪಬ್ಲಿಕ್ ಸರ್ವಿಸ್ ಮಾಡುವಾಗ ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಜನರು, ನೀವು ಅಷ್ಟೇ ಪ್ಯೂರ್ ಆಗಿರೋದಲ್ಲ, ನಿಮ್ಮ ಜೊತೆ ಇರುವಂತಹ ಜನ, ನಿಮ್ಮ ಹಳ್ಳಿ, ನೀವು ಯಾವುದೇ ಹಳ್ಳಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಹಳ್ಳಿ ಜನಗಳಿಗೆ ಸೆನ್ಸಿಟೈಸ್ ಮಾಡೋದು, ಮುಗ್ಧರಿಗೆ ತಿಳಿಸಿ ಹೇಳೋದು, ಅದನ್ನೆಲ್ಲ ಮಾಡಿ ಅಲ್ಲಿ ವಾತಾವರಣವನ್ನು ಸ್ವಚ್ಛ ಇಡೋದಾಗಲಿ, ಅವರಿಗೆ ಅವ್ರ ರೈಟ್ಸ್ಗೆ ಅವರಿಗೆ ಆಗುವಂಥ ಹಾನಿ ಪರಿಹಾರ ಮಾಡಿಕೊಡೋದಕ್ಕಾಗಲಿ ನೀವೆಲ್ಲರೂ ಪ್ರಯತ್ನ ಮಾಡಬೇಕು. ಆ ಒಂದು ವಿಷನ್ ಇಟ್ಕೋಬೇಕು, ಆ ಒಂದು ಪರ್ಪಸ್ ಇಟ್ಕೋಬೇಕು ಲೈಫ್ನಲ್ಲಿ. ಈಗಲಿಂದ ಅದನ್ನು ಫಾಸ್ಟರ್ ಮಾಡಬೇಕು, ಅದನ್ನು ಬೆಳೆಸ್ಕೊಡ್ಬೇಕು. ಆ ಒಂದು ಥಾಟ್ಸ್ ನಿಮ್ಮಲ್ಲಿ ಬರಬೇಕು. ಅಂದರೆ ಮಾತ್ರ ನಮ್ಮ ಮುಂದಿನ ಸಮಾಜ, ನೀವೇನು ಮುಂದೆ ನಿಮ್ಮ ಲೈಫ್ನಲ್ಲಿ ಒಂದು ಹಂತಕ್ಕೆ ಒಂದು ಮುಟ್ತಿರಲ್ಲ, ಆವಾಗ ಸಮಾಜ ಸ್ವಲ್ಪ ಸ್ವಚ್ಛ ಕಾಣ್ಬೋದು. ಇಲ್ಲದೇ ಇದ್ದರೆ ಈ ಹೊಲಸು, ಅತಿ ಹೊಲಸು, ಇನ್ನೂ ಅತಿ ಹೊಲಸು ಅನ್ನುವಂಥ ಜಾಗ ಆಗಿ ಹೋಗ್ಬಿಡ್ತದೆ ನಮ್ಮ ಸಮಾಜ. ಅದು ಆಗಕ್ಕೆ ಬಿಡಬೇಡಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಕರೆಸಿ ಇಂಥ ಒಂದು ವಂಡರ್ಫುಲ್ ಯೂನಿವರ್ಸಿಟಿ ಕ್ಯಾಂಪಸನ್ನು ನನಗೆ ತೋರಿಸಿ, ನಾಡುಗೌಡರು ಒಳ್ಳೆ ಕೆಲಸ ಮಾಡಿದರು. ನನಗೆ ಉತ್ತರ ಕರ್ನಾಟಕದಲ್ಲಿ ಇಂಥ ಒಂದು ಯೂನಿವರ್ಸಿಟಿ ರಚನೆ ಆಗಿದೆ, ಎಷ್ಟು ಮಹತ್ತರವಾದ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾನು ನೋಡಿ ನನಗೆ ತುಂಬ ಖುಷಿ ಆಯಿತು. ಅವರಿಗೆಲ್ಲ ಕಾಂಗ್ರೆಸ್ ನಿಮ್ಮ ಕೆಲಸವನ್ನು ಅವ್ಯಾಹತವಾಗಿ ನಡೆಸಿರಿ. ಇಲ್ಲಿ ಈ ಸಂಸ್ಥೆಯಲ್ಲಿ ಶ್ರೇಷ್ಠತೆ ಮಂತ್ರ ಆಗಬೇಕು. ಎಕ್ಸಲೆನ್ಸ್ ಶುಡ್ ಬಿ ದ ಮಂತ್ರ ಇನ್ ಆಲ್ 10 faculties. The students, mantra of the students should be excellence in learning. Mantra of the teachers should be excellence in teaching. The mantra of the entire campus is excellence in living, in enjoying the life here. Thank you very much.